ಶಂಕರ ಭಗವತ್ ಪೂಜ್ಯ ಸದ್ಗುರುಭ್ಯೋ ನಮಃ. ಕ್ಷಮ ಬರ್ತೀರಾ? ಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ. ಭಾಷೆ ಆಗಿಲ್ಲ. ಒಂದು ಪಾಪ ಬರಲ್ಲ. ಈಖ್ಯತೆ ಯೋಗ ಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಎಲ್ಲಾ ಭೂತಗಳಲ್ಲಿರ್ತಕ್ಕಂತಹ ತನ್ನನ್ನ ಮತ್ತು ಎಲ್ಲಾ ಭೂತಗಳನ್ನು ತನ್ನಲ್ಲಿ, ತಾನು ಎಲ್ಲಾ ಭೂತಗಳು ಇದ್ದಾನೆ, ತನ್ನಲ್ಲಿ ಎಲ್ಲಾ ಭೂತಗಳು. ಇದು ಅನುಭವದ ವಿಚಾರ ಹೊರತು ಭಾವನಾ ವಿಚಾರ ಅಲ್ಲ, ಇದು ಶ್ರದ್ಧಾ ವಿಚಾರ ಅಲ್ಲ, ಕಲ್ಪನಾ ವಿಚಾರ ಅಲ್ಲ, ಇದು ಎಕ್ಸ್ಪೀರಿಯನ್ಸ್, ಅನುಭವ. ನಿಜವಾಗಿ ನಮ್ಮ ಅನುಭವ ನೋಡ್ಕೊಂಡ್ರೆ ಎಲ್ಲವೂ ನಮ್ಮಲ್ಲೇ ತೋರ್ತಾ ಇರೋದು, ನಮ್ಮಲ್ಲೇ ಇರೋದು, ನಾವೇ ಆಗಿರೋದು. ಅದನ್ನ ಹೀಗೆ ಹೇಳ್ತಿದ್ದಾರೆ. ಬಂದಮ್ಮ ಸರ್ವಭೂತಸ್ಥಂ, ಎಲ್ಲಾ ಭೂತಗಳಲ್ಲೂ ಇರ್ತಕ್ಕವನು ಅಂದ್ರೆ ಎಲ್ಲಾ ಭೂತಗಳ ತಿರುಳ ಇದ್ದಾನೆ. ಇಲ್ಲಿ ಎಲ್ಲಾ ಭೂತ ಒಳಗಿದ್ದಾನೆ ಅರ್ಥಲ್ಲ, ಎಲ್ಲಾ ಭೂತ ಹೃದಯದಲ್ಲಿದ್ದಾನೆ ಅರ್ಥಲ್ಲ. ಎಲ್ಲಾ ಭೂತಗಳ ಉಪಾಧಿಯೂ ಆಗಿ ಒಳಗೆ ಚೈತನ್ಯವಾಗಿ ತೋರ್ತಾ ಇದ್ದಾನೆ. ನಾನು ನಿಜವಾಗಿ ಹಾಗೆ ಇರೋದು. ವಸ್ತುತಃ ನಮ್ಮ ಅನುಭವ ಸ್ವಪ್ನದಲ್ಲಿ ಹೇಗೆ ಎಲ್ಲವೂ ನಾವೇನೋ, ಎಚ್ಚರದಲ್ಲೂ ಎಲ್ಲವೂ ನಾವೇ. ನಮ್ಮನ್ನು ಬಿಟ್ಟು ಯಾವುದೂ ಇಲ್ಲ. ದ್ವೈತ ಪ್ರಪಂಚ ಎಲ್ಲವೂ ನಮ್ಮಲ್ಲೇ ತೋರ್ತಿರೋದು, ನಮ್ಮಲ್ಲೇ ಇದೆ, ನಾವೇ ಆಗಿದ್ದೀವಿ, ನಾವೇ ಎಲ್ಲ ಇದೀವಿ. ಮೂರು ಶಬ್ದವೇ ಹೊರತು ಮೂರಕ್ಕೂ ಬೇರೆ ಬೇರೆ ಅರ್ಥ ಅಲ್ಲ. ಒಂದೇ ಅನುಭವ ಮೂರು ಪ್ರಕಾರ ನೋಡ್ತಿರೋದು ಈ ದೃಷ್ಟಿಯಿಂದ. ಈ ರೀತಿ ಈಕ್ಷತೆಯನ್ನು ತನ್ನ ಅನುಭವದಲ್ಲಿ ಕಂಡುಕೊಳ್ತಾನೆ, ಗೊತ್ತು ಮಾಡ್ಕೊಳ್ತಾನೆ. ಅದು ಈಕ್ಷತೆ. ಯಾವಾಗಲೂ ಭಾಷ್ಯಕಾರರು ಉಪಾಸನೆಗೆ ವಸ್ತು ಹಾಗೆ ಇರ್ಬೇಕು ಎಲ್ಲ ಭಾವನೆ ಹೇಳ್ಬೋದು. ಅದೇ ದರ್ಶನದಲ್ಲಿ ಧ್ವಜ ಕಂಡುಕೋಬೇಕು. ಈಕ್ಷ ದರ್ಶನ ಅದು. ಈ ಕ್ಷಣ ವಸ್ತುತಂತ್ರ ದರ್ಶನ, ಭಾವನೆ ಕರ್ತೃತಂತ್ರ. ಭಾವನೆ ಸಾಲಿಗ್ರಾಮ ವಿಷ್ಣು ಭಾವನೆ ಮಾಡು, ಪುಸ್ತಕವನ್ನು ಸರಸ್ವತಿ ಭಾವನೆ ಮಾಡು. ನೀನು ಸರಸ್ವತಿ ಕಾಣ್ಬೇಕಾಗಿಲ್ಲ. ಆದ್ರೆ ಇಲ್ಲಿ ಎಲ್ಲಾ ಭೂತಗಳಲ್ಲೂ ಆತ್ಮನ್ನು ಎಲ್ಲ ತನ್ನಲ್ಲಿ ಎಲ್ಲಾ ಭೂತಗಳನ್ನು ಅನ್ನುವಾಗ ಇದು ರಿಯಾಲಿಟಿ, ಸತ್ಯವನ್ನು ಕಂಡುಕೊಳ್ಳೋದು. ಆ ಯೋಗಯುಕ್ತನು, ಇದು ಧ್ಯಾನ ಯೋಗದಿಂದ ಕೂಡ್ಕೊಂಡಂಥವನು ಕಾಣ್ಕೊಳ್ತಾನೆ. ಅವನು ಕಾಣ್ಕೊಳ್ತಾ ಸರ್ವತ್ರ ಸಮದರ್ಶನ ಭವತಿ, ಸಂಭವತಿ. ಎರಡು ಕಂಡ್ಕೊಂಡ ಮೇಲೆ ಸರ್ವತ್ರ ಸಮದರ್ಶನ ಆಗ್ತಾನೆ. ಸರ್ವತ್ರ ಸಮದರ್ಶನ ಆದವನು ಕಂಡ್ಕೊಳ್ತಾನೆ. ಯಾರು ಎಲ್ಲ ಸಮದರ್ಶನ ಅಭ್ಯಾಸ ಮಾಡ್ಕೋತಾನೋ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದು ಕಂಡ್ಕೊಬಿಡ್ತಾನೆ. ಆ ಸರ್ವತ್ರ ಸಮದರ್ಶನ ಅನ್ನೋದು ಫಲರೂಪ ಹೌದು, ಸಾಧನ ರೂಪ ಹೌದು. ಫಲವಾಗಿಯೂ ಸಮದರ್ಶನಾಗಿ ಇರ್ತಾನೆ, ಸಾಧನವಾಗಿಯೂ ಸಮದರ್ಶನ ಮಾಡ್ತಾ ಮಾಡ್ತಾ ಮಾಡ್ಕೊಂಡ್ಬಿಡ್ತಾನೆ. ಒಳ್ಳೆ ಸಾಧನ ಇದು. ಭೂತಸ್ಥಂ ಸರ್ವೇಷು ಭೂತೇಷು ಸ್ಥಿತಂ ಸ್ವಂ ಆತ್ಮಾನಂ. ಸರ್ವಭೂತಾನಿ ಚ ಆತ್ಮನಿ ಬ್ರಹ್ಮಾದೀನಿ ಸ್ತಂಭ ಪರ್ಯಂತಾನಿ ಚ. ಸರ್ವಭೂತಾನಿ ಆತ್ಮನಿ ಏಕತಾಂಗತಾನಿ. ಈಕ್ಷತೆ ಪಶ್ಯತಿ ಯೋಗಯುಕ್ತಾತ್ಮ ಸಮಾಹಿತಾಂತಃಕರಣಃ. ಸರ್ವಭೂತಸ್ಥ, ಎಲ್ಲಾ ಭೂತಗಳಲ್ಲಿ ಇರ್ತದೆ. ಇಲ್ಲಿ ಭೂತಗಳು ತೋರಕ್ ಆಧಾರವೇ ಹೊರತು ಭೂತಗಳ ಇದಿಲ್ಲ. ಬೆಳಕು ಪದಾರ್ಥ ತೋರಕ್ ಆಧಾರ ನನಗೆ. ಆತ್ಮನು ಎಲ್ಲಾ ಭೂತಗಳಲ್ಲೂ ಆಧಾರ ಭಾವನೆ ಇಲ್ಲ. ಆತ್ಮ ತೋರೋದಕ್ಕೆ ಗೊತ್ತಾಗ ಇದೆ 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 ಅಂತ ಭೂತಗಳು ಬೇಕು. ನೀವು ಅಂತ ಅಂತೀವಿ. ಒಂದ್ ಹಂತದ ಉಪದೇಶ. ಆ ವಸ್ತುವಿನ ಬಣ್ಣವೂ ಬೆಳಕೆ. ಅದು ಇಲ್ಲಾದ್ರೆ ವಸ್ತು ಬೇರೆ, ಬೆಳಕು ಬೇರೆ, ವ್ಯವಹಾರ ಇದೆ. ಇದು ಇಲ್ಲಿ ಅನುಭವ. ಈ ಆತ್ಮನ ವಿಚಾರದಲ್ಲಿ ಆ ರೀತಿ ಆತ್ಮನ ಬಿಟ್ಟು ಅದು ಇದೆ ಅನ್ನೋದು ಕಂಡೇ ಇಲ್ಲ. ಅದು ಇಲ್ಲಿ ಸರ್ವಭೂತ ಸ್ಥಾನವಾಗ ಎಲ್ಲಾ ಭೂತಗಳನ್ನು ಬಂದಿದ್ದು ಅದರ ಹೋಗಿ ಗೂಡಲ್ಲಿ ಹಕ್ಕಿ ಇದೆ ಅನ್ನೋ ಹಾಗೆ ಹಾಕಿ ಕೂತ್ಕೊಂಡಿಲ್ಲ. ಸರ್ವಭೂತ ಸ್ಥಾನ ಎಲ್ಲ ಅವನನ್ನು ಎಲ್ಲಾ ಕಡೆ ಗುರುತಿಸೋದಕ್ಕೆ ಎಲ್ಲಾ ಉಪಾಧಿಯೂ ಬೇಕು. ಉಪಾಧಿಯಲ್ಲಿ ಅವನು ಗುರ್ಸೋಕ್ಕಾಗಲ್ಲ. ಹಾಗಾಗಿ ಉಪಾಧಿಯಾಗಿ ತೋರ್ತಾ ಇರೋನು ಅವನೇ, ಉಪಾಧಿಯಲ್ಲಿ ತೋರ್ತಾ ಇರೋನು ಅವನೇ. ಉಪಾಧಿಯಾಗಿ ಉಪಾಧಿಯಲ್ಲಿ ತೋರ್ತಾ ಇದ್ದಾನೆ. ಎಲ್ಲಾ ಭೂತಗಳು ಇದ್ದುಕೊಂಡಿರುವ ತನ್ನ ಆತ್ಮನನ್ನ, ಎಲ್ಲಾ ಭೂತಗಳನ್ನು ತನ್ನಲ್ಲಿ. ಇದು ತನ್ನ ಅನುಭವನ ನೋಡಿದಾಗ ತಾನಾಗಿಯೇ ಏನು ತೋರ್ತಾ ಇದೆಯೋ ಅಷ್ಟು ತನ್ನ ಮನಸ್ಸೇ. ಆ ಮನಸ್ಸಷ್ಟು ತಾನೇ, ಎಷ್ಟೆಲ್ಲಾ ಪ್ರತಿಯೂ ತಾನೇ.
ತನ್ನ ಅನುಭವ ಬಿಟ್ಟು ಮನಸ್ಸಿನ ವೃತ್ತಿ ಇಲ್ಲ, ವೃತ್ತಿ ಬಿಟ್ಟು ಪ್ರಪಂಚ ಇಲ್ಲ, ಪ್ರತ್ಯೇಕ ಬಿಟ್ಟು ಪ್ರಪಂಚ ಇಲ್ಲ. ಹಾಗಾಗಿ ಎಲ್ಲ ಬ್ರಹ್ಮಾದಿ ಸ್ತಂಭ ಪರ್ಯಂತ ಎಲ್ಲಾ ಭೂತಗಳು ತನ್ನಲ್ಲಿದೆ ಎಂಬುದಾಗಿ ಈ ಆತ್ಮನಿಗೆ ಏಕತಾಂಗತ ನಿಂದು ಆತ್ಮನಲ್ಲಿ ಒಂದಾಗಿವೆ ಅಂದ್ರೆ ಆತ್ಮನೇ ಎಲ್ಲಾ ಭೌತವಾಗಿ ಉಪಾಧಿಯಾಗಿ ತೋರ್ತಾ ಇದ್ದಾರೆ. ಅದು ಭೌತಿಕ ದೃಷ್ಟಿಯಿಂದ ಉಪಾಧಿಗಳು ನಾಮರೂಪಗಳು ವಿಶೇಷವಾಗಿ ಬರುತ್ತೆ, ಅನುಭವ ದೃಷ್ಟಿಯಿಂದ ಎಲ್ಲ ಆತ್ಮೇ ಆಗಿರುತ್ತೆ. ಏಕತಾಂಗತದಿಂದ ಏಕತ್ವವನ್ನು ಪಡ್ಕೊಂಡಿದೆ ಅಂದ್ರೆ ಯಾವಾಗಲೂ ಅದು ಅನನ್ಯವಾಗಿದೆ ಕೆಲಸ. ಈ ರೀತಿಯಾಗಿ ಯಾವಾಗಲೂ ಈಕ್ಷತೆ ಅಂದ್ರೆ ಪಶ್ಯತಿ ಕಂಡ್ಕೊಳ್ತಾನು, ಗೊತ್ತಾಗ್ತಾನು. ಯೋಗಯುಕ್ತ ಆತ್ಮನು ಅಂದ್ರೆ ಸಮಾಹಿತ ಅಂತಃಕರಣ, ಸಮಾಧಾನಗೊಂಡ ಅಂತಃಕರಣವನ್ನು ಹೊಂದಿರತಕ್ಕಂತಹ ಯೋಗಿ ಈ ರೀತಿ ಕಾಣ್ತಾ ಇರ್ತಾನೆ ವಸ್ತುಗಳನ್ನು. ಅವನಿಗೆ ಈ ದೃಷ್ಟಿಗೆ ಚ್ಯುತಿಯ ಬರಲ್ಲ, ಲೋಪವೇ ಇಲ್ಲ. ಏನ್ ಕಂಡ್ರು, ಎಷ್ಟೇ ಘೋರವಾಗಿ ಕಂಡ್ರು, ಎಷ್ಟೇ ಸುಂದರವಾಗಿ ಕಂಡ್ರು, ಆ ಸುಂದರತೆಯು ಇವನು ವ್ಯಾಮೋಹಗೊಳಿಸಲ್ಲ, ಘೋರವೂ ಕೂಡ ವಿಕಾರಗೊಳಿಸಲ್ಲ. ಯಾಕಂದ್ರೆ ಎರಡು ಕಲ್ಪಿತ ಅಂತ ಅನ್ಕೊಂಡಿರ್ತಾರೆ. ಆ ಸೌಂದರ್ಯ ಘೋರ ಅನ್ನೋದು ಇವನ ಇಂದ್ರಿಯ ದೃಷ್ಟಿಯ ಹೊರತು ಅನುಭವ ದೃಷ್ಟಿ ಅಲ್ಲ. ಇಂದ್ರಿಯ ದೃಷ್ಟಿಗೆ ಘೋರ ಸುಂದರ ಅಂತ ಕಂಡ್ರು ಕೂಡ ಅನುಭವದಲ್ಲಿ ಬಾಧೆ ಮಾಡಿ ನೋಡ್ಬಿಡ್ತಾನೆ. ಹಾಗಾಗಿ ಅನುಭವದಲ್ಲಿ ಅಳಿಸಿ ಅನುಭವಾತ್ಮಕವಾಗಿ ನೋಡೋದ್ರಿಂದ ಎಲ್ಲ ಏಕರೂಪಾದ ಪರಮಾತ್ಮ ರೂಪವೇ. ಸಮಾಧಾನಗೊಂಡ ಅಂತಃಕರಣ ಉಳ್ಳವನು ಕಾಣ್ತಾನೆ. ಸರ್ವತ್ರ ಸಮದರ್ಶನ ಸರ್ವೇಷು ಬ್ರಹ್ಮಾದಿ ಸ್ಥಾವರಾಂತೇಷು ವಿಷಮೇಷು ಸರ್ವಭೂತೇಷು ಸಮಂ ನಿರ್ವಿಶೇಷಂ ಬ್ರಹ್ಮಾತ್ಮೇಕತ್ವ ವಿಷಯಂ ದರ್ಶನಂ ಜ್ಞಾನಂ ಯಸ್ಯ ಸಹ ಸರ್ವತ್ರ ಸಮದರ್ಶನ. ಸರ್ವತ್ರ ಸಮದರ್ಶನ ಮೂಲ ಪದ. ಸರ್ವೇಷು ಸರ್ವತ್ತಾದ್ರು ಸಲ್ಲೋದು ಎಲ್ಲಾ ಭೂತಗಳಲ್ಲೂ, ಬ್ರಹ್ಮಾದಿ ಸ್ಥಾವರಾಂತವಾದ ಎಲ್ಲಾ ಭೂತಗಳಲ್ಲೂ ಅದೇ ವಿಷಯವಾಗಿ ಕಾಣುತ್ತೆ. ಬ್ರಹ್ಮ ಬಹಳ ಜಾಸ್ತಿ, ವಿರಾಟ್ ಪುರುಷ ಸ್ವಲ್ಪ ಕಮ್ಮಿ, ದೇವತೆಗಳು ಇನ್ನೂ ಸ್ವಲ್ಪ ಕಮ್ಮಿ, ಗಂಧರ್ವರು ಕಿನ್ನರು ಇನ್ನೂ ಕೆಳಗೆ, ಋಷಿಗಳು ಕೆಳಗೆ, ಮನುಷ್ಯರು, ಪಶುಗಳು, ಪಕ್ಷಿಗಳು, ಪ್ರಾಣಿಗಳು, ಕ್ರಿಮಿಕೀಟ, ಗಿಡಮರ ಬಳ್ಳಿ, ಈ ರೀತಿ ವ್ಯತ್ಯಾಸವಿರುವಂತಹ ಉಪಾಧಿಗಳಲ್ಲಿ ಉಪಾಧಿಗಳು ವ್ಯತ್ಯಾಸ ಇದೆ ಅಂತ ಇದು ದೃಷ್ಟಿ, ವ್ಯವಹಾರ ದೃಷ್ಟಿ. ಆದ್ರೆ ವಸ್ತು ತತ್ವ ಮಾತ್ರ ಸಮವಾಗಿ ಏಕರೂಪವಾಗಿ ತುಂಬಿಕೊಂಡಿದೆ, ಒಂದೇ ಪ್ರಕಾರವಾಗಿದೆ, ಸದ್ಮಾತ್ರವಾಗಿ ಚಿನ್ಮಾತ್ರವಾಗಿ ಅದ್ವಿತೀಯವಾಗಿ ನಿರೋಧವಾಗಿದೆ. ಎಲ್ಲವೂ ಸಮವಾಗಿ ನಿರ್ವಿಶೇಷವಾಗಿದೆ. ಯಾವ ಉಪಾಧಿ ವಿಶೇಷವೂ ಉಪಾಧಿಯೆಲ್ಲ ಅವಿದ್ಯಾಕಲ್ಪಿತವಾದ್ಮೇಲೆ ಆ ವಿಶೇಷವು ಅವಿದ್ಯಾಕಲ್ಪಿತವೇ. ಉಪಾಧಿಯು ವಸ್ತುತಃ ಇಲ್ಲ. ಉಪಾಧಿಯ ಇದೆ ಆದ್ಮೇಲೆ ಅದರಲ್ಲಿರುವ ಒಳ್ಳೆಯದು ಕೆಟ್ಟದ್ದು ಗುಣ ನಾಮ ರೂಪ ಆಕಾರ ಎಲ್ಲ ಅವಿದ್ಯಾಕಲ್ಪಿತವೇ. ವಸ್ತುತಃ ಒಂದೇ ಪರಮಾರ್ಥ ಆಕಾಶದಿಂದ ನಿರಂತರವಾಗಿ ಸಮರೂಪವಾಗಿ ಏಕರೂಪವಾಗಿರ್ತಕ್ಕದ್ದು. ಇಂಥ ಬ್ರಹ್ಮವೇ ನನ್ನ ಆತ್ಮ, ಬ್ರಹ್ಮಾತ್ಮೈಕತ್ವ ವಿಷಯ, ಬ್ರಹ್ಮವೇ ನನ್ನ ಆತ್ಮ ಆಗಿದೆ ಅಂತ ಕಂಡ್ಕೊಳ್ಳೋದು, ಅದನ್ನ ಆ ಜ್ಞಾನಕ್ಕೆ ಅದು ಗೋಚರವಾದದ್ದು, ಅದು ವಿಷಯವಾದದ್ದು. ಅಂತಹ ದರ್ಶನವೂ ಜ್ಞಾನವೂ ಯಾವನಿದೋ ಅವನು ಸರ್ವತ್ರ ಸಮದರ್ಶನನು. ಈ ಒಂದು ದೃಷ್ಟಿ, ಈ ಒಂದು ಅನುಭವ ಪಡ್ಕೊಂಡು ಯಾವ ಒಂದು ಇದರಿಂದ ವಿಚಲಿತನಾಗೋಣ ಅವನು. ಇಂಥ ಎಸ್ಮಿನ್ ಸ್ಥಿತಿ ಒಂದು ದುಃಖ ಗುಣ ಹಿಂದೆ ಹೇಳಿದಲ್ಲ, ಎಷ್ಟ ದುಃಖ ಜಗ್ಗೋದಿಲ್ಲ. ನೋಡ್ತಿರೋದು ಬಾಧೆ ಮಾಡ್ಬಿಡ್ತಾನೆ, ಕಾಣ್ತಿರುವಾಗನೇ ಅಳಿಸ್ಬಿಡ್ತಾನೆ ಅದನ್ನ. ಅಂಥ ಶಕ್ತಿ ಇದೆ ಅವನಿಗೆ. ಎಷ್ಟೇ ಘೋರವಾಗಿರ್ಲಿ, ಎಷ್ಟೇ ಇದಾಗಲಿ. ಪ್ರಹ್ಲಾದನಿಗೆ ಇಂಥ ಉಗ್ರ ರೂಪ ನರಸಿಂಹ ಕಾಣಲಿಲ್ಲ, ಉಗ್ರವಾಗಿ ಅವನಿಗೆ ತನ್ನ ತಂದೆಯಾಗಿ ಸ್ವಾಮಿಯಾಗಿ ಕಂಡ್ಬಿಟ್ಟ, ಗುರುವಾಗಿ ಇದಾಗ ಕಂಡ್ಬಿಟ್ಟ ಅವನಿಗೆ. ಮತ್ತೆ ಏನು ಮಾಡಕ್ಕೆ ನರಸಿಂಹನಿಗೆ ಅಂಥ ಉಗ್ರವಾಗಿದ್ರು ಕೂಡ ಬರೀ ಎತ್ಕೊಂಡೇ ಬಿಟ್ಟ ಅವನನ್ನ. ಅಂತ ಲಕ್ಷ್ಮೀ ಹೆದರುದು ಹೇಳ್ತಾನೆ ಭಾಗವತಕಾರ ಮಾತ್ರ, ಲಕ್ಷ್ಮೀ ಹೆದರುದು ದೇವಾಲಯ ಹೆದರುದು ಅಂತ ಪ್ರಹ್ಲಾದ ಭಕ್ತಿನ ಹೊಳಕೋಸಾಗಿ ಲಕ್ಷ್ಮಿಯ ಅಜ್ಞಾನಿ ಅಂದ್ರೆ ದೇವತೆಗಳ ಅಜ್ಞರು ಅಂತ ಅರ್ಥ ಅಲ್ಲ. ಪ್ರಹ್ಲಾದನ ಭಕ್ತಿಗೆ ಭಗವಂತ ಹೇಗೆ ಒಲಿತಾನೆ ಅಂತ ತೋರ್ಸೋಕೆ ಅಂತ ಘೋರ ರೂಪವು ಶಾಂತ ರೂಪವಾಗಿ ಸಮಾಧಾನವಾಗಿ ಇದಾಗ ಕಾಣುತ್ತೆ ಅವರಿಗೆ. ಏನು ಸಮದರ್ಶನಾಗಿ ಅವನು ಇರ್ತಾನೆ ಅಂತ. ಏತಸ್ಯ ಆತ್ಮೈಕತ್ವ ದರ್ಶನಸ್ಯ ಫಲಮುಚ್ಯತೆ. ಈ ಆತ್ಮ ಇಲ್ಲಿ ಆತ್ಮನೇ ಒಬ್ಬನು ಅಂತ ಕಾಣೋದು, ಆತ್ಮನಲ್ಲಿ ಎಲ್ಲೂ ಒಂದಾಗಿದೆ ಅಂತ ಕಾಣೋದು, ಎಲ್ಲೂ ಒಂದೇ ಅರ್ಥ. ಆತ್ಮನೊಬ್ಬನೇ ಇರ್ತಕ್ಕನು ಅಂತ ಕಾಣೋದು ಆತ್ಮಿಕತ್ವ ದರ್ಶನ. ಆತ್ಮನಿ ಏಕತ್ವ ದರ್ಶನಂ. ಆತ್ಮನಲ್ಲಿ ಎಲ್ಲವೂ ಅಡಗಿದೆ, ಎಲ್ಲವೂ ಆತ್ಮನಲ್ಲಿದೆ, ಎಲ್ಲವೂ ಆತ್ಮ ಮಾತ್ರವಾಗಿದೆ, ಆತ್ಮ ವ್ಯತಿರಿಕ್ತವಾಗಿ ಏನೇನೂ ಇಲ್ಲ. ಇಲ್ಲ ಶಬ್ದ ಭೇದವೇ ಹೊರತು ವಿಷಯ ಭೇದ ಇಲ್ಲ, ತತ್ವ ಭೇದ ಇಲ್ಲ.
ಆತ್ಮದಲ್ಲಿಯೇ ಎಲ್ಲವೂ ಇರೋದು, ಎಲ್ಲವೂ ಆತ್ಮವೇ ಆಗಿರತಕ್ಕದ್ದು, ಆತ್ಮ ಬಿಟ್ಟು ಏನೂ ಇಲ್ಲ. ಈ ರೀತಿ ಕಂಡ್ಕೊಂಡಂತಹ ಒಂದು ಜ್ಞಾನ ಇದೆಯಲ್ಲ, ಆ ದರ್ಶನ, ಜ್ಞಾನಕ್ಕೆ ಇಲ್ಲಿ ಬೆಲೆ, ದರ್ಶನಕ್ಕೆ ಬೆಲೆ, ವಸ್ತುಸ್ಥಿತಿಗೆ ಬೆಲೆ ಇಲ್ಲ, ವಸ್ತುಸ್ಥಿತಿ ಇದ್ದೇ ಇರುತ್ತೆ. ಕಂಡುಕೊಂಡವನಿಗೆ ಆ ಫಲ. ಕಾಣದೆ ಹೋದ್ರೆ ಮನೆಯೊಳಗೆ ನಿಧಿ ಇಟ್ಟಿದ್ರು, ಬರ್ತಲ ಇದು ಒದ್ದಾಡ್ತಿದ್ರು, ಒಪ್ಪತ್ತಿನಕ್ಕಿದ್ದು ಅಡಿ ನಿಧಿ ಇದೆ ಗೊತ್ತಿದೆ ಹೋದ್ರೆ ಮೇಲೆ ಓಡಾಡ್ತಿದ್ರು, ಏನೂ ಇಲ್ಲ ಅವರಿಗೆ. 10 kg ಬಂಗಾರ ಇದೆ, ಏನ್ ಪ್ರಯೋಜನ? ಬರ್ತನ ಗೊತ್ತಿಲ್ಲ ಇದರಿಂದ. ಹಾಗೆ ನಿಧಿ ರೂಪನಾದ ಆತ್ಮ ಸರಿಯಲ್ಲಿ ಇದ್ದಾನೆ, ಆನಂದ ರೂಪನಾಗ ಇದ್ದಾನೆ. ಕಂಡ್ಕೋದೇ ಇದ್ದು ಮನೆಗೆ ಶೋಕಮೋಹ ನಿವೃತ್ತಿ ಆಗೋಲ್ಲ, ಭಯ ನಿವೃತ್ತಿ ಆಗೋಲ್ಲ, ಯಾವ ದುಃಖ ನಿವೃತ್ತಿ ಆಗೋಲ್ಲ. ಕಂಡ್ಕೊಂಡ್ರೆ ಸಮಸ್ತ ಭಯ ನಿವೃತ್ತಿ, ಸಮಸ್ತ ಶೋಕಮೋಹ ನಿವೃತ್ತಿ ಎಲ್ಲ. ಇಂಥ ಆತ್ಮೀಕ ದರ್ಶನಕ್ಕೆ ಭಗವಂತ ಆ ಜ್ಞಾನವನ್ನು ತುಂಬಾ ಒತ್ಸ್ಕೊಡ್ತಾನೆ. ಯಾಕೆ? ಜ್ಞಾನವೇ ಪುರುಷಾರ್ಥಕ್ಕೆ ಸಾಧನ, ಅನರ್ಥಕ್ಕೆಲ್ಲ ಅಜ್ಞಾನವೇ ಕಾರಣ. ಅಜ್ಞಾನ ಬಿಟ್ಕೊಂಡ್ರೆ ಸಾಕು. ಹಾಗಾಗಿ ಜ್ಞಾನವನ್ನು ಹೊಗಳ್ತಾನೆ ಪರಮಾತ್ಮ. ವ್ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹನ್ನ ಪ್ರಣಶ್ಯಾಮಿ ಸಚ ಮೇ ನ ಪ್ರಣಶ್ಯತಿ. ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯ ಅಹಂ ನ ಪ್ರಣಶ್ಯಾಮಿ ಸಹ ಚ ಮೇ ನ ಪ್ರಣಶ್ಯತಿ. ಪೂರ್ವ ಶ್ಲೋಕದ ಇದೆ ಪುನರುಕ್ತಿ, ಸರ್ವಭೂತಸ್ಥಮಾತ್ಮ ಸರ್ವಭೂತಾತ್ಮೀಯ. ಆ ಪೂರ್ವಾರ್ಥದಲ್ಲಿ ಅದನ್ನೇ ಹೇಳೋದು. ಯಾವಾಚನೋ ನನ್ನ ಎಲ್ಲಾ ಕಡೆಯಲ್ಲಿಯೂ ಕಾಣುತ್ತಾನೋ, ಎಲ್ಲಾ ಕಡೆ ಅಂತ ಒಂದು ಇದು ಆಧಾರ ಅಲ್ಲಿದೆ ಅಂತಲ್ಲ, ಎಲ್ಲಾ ಕಡೆ ಅನ್ನೋದು ಅಲ್ಲಿರೋದು ಎಲ್ಲವೂ ಆತ್ಮನೇ ತಿಳಿತಾನೋ. ಎಲ್ಲಾ ಕಡೆಯಲ್ಲೂ ಆಕಾಶ ಇದೆ ಅನ್ನೋ ಹಾಗೆ ಅಲ್ಲ, ಅದು ಹಾಗೆ ಅರ್ಥ. ಆಕಾಶ ವ್ಯತಿರಿಕ್ತವಾಗಿ ಏನೂ ಇಲ್ಲ. ಆಕಾಶ ವಾಯುವಾದಿ ಕ್ರಮ ಎಲ್ಲಾ ಭೂತವಾಗಿರುವಾಗ ಎಲ್ಲಾ ಕಡೆ ಆಕಾಶ ಒಂದೇ ಇರೋದು ಅಂತ ಕಾಣೋ ಹಾಗೇನೆ ಆತ್ಮನೇ ಎಲ್ಲಾ ಕಡೆಯಲ್ಲೂ ತೋರ್ತಾ ಇರೋದು. ಆತ್ಮೀಯವಾದಸ್ತಾತ್ ಆತ್ಮ ದಕ್ಷಿಣದ ಆತ್ಮ ಪಶ್ಚಾತ್ ಆತ್ಮ ಛಾಂದೋಗ್ಯದಲ್ಲಿ ಎಲ್ಲದಕ್ಕೂ ಆತ್ಮನೇ ಇರ್ತಕ್ಕದ್ದು. ಆತ್ಮದೇವೇದಂ ಸರ್ವಂ ಅಂತ ಅಲ್ಲಿ ಆತ್ಮರೂಪದಿಂದ ಬ್ರಹ್ಮರೂಪದಿಂದ ಹೇಳುತ್ತೆ. ಯಾವ ಆತನು, ಯಾವ ಭಕ್ತನು ಅಥವಾ ಯಾವ ಯೋಗಿಯು ನನ್ನನ್ನ ಅಂದ್ರೆ ಸರ್ವಾತ್ಮನಾದ ವಾಸುದೇವ ಭಗವಂತನನ್ನ ಎಲ್ಲಾ ಕಡೆಯಲ್ಲಿಯೂ ಕಾಣ್ತಾನೋ, ಎಲ್ಲವೂ ಅದೇ ಆಗಿದೆ ಅಂತ ತಿಳಿತಾನೋ, ಎಲ್ಲವೂ ತನ್ನ ಆತ್ಮನಲ್ಲೇ ಇದೆ. ಎರಡು ಕಡೆ ಯಾಕೆ ಹೇಳ್ತಾರೆ? ಇದು ವ್ಯತಿಹಾರ ಅಂತ ಸಂಸ್ಕೃತ ಹೇಳ್ತಾರೆ. ವ್ಯತಿಹಾರ ಇದು ಅದಾಗಿದೆ, ಅದು ಇದಾಗಿದೆ ಅಂದ್ಬಿಟ್ರೆ ಇದು ಅದು ಎರಡು ಕಾಲ್ಪನಿಕ ಉಪಾಧಿಗಳಿಂದ ಬಂದದ್ದೇ ಹೊರತು ಎರಡು ಇಲ್ಲೇ ಇಲ್ಲ ಅಂತ. ಇದು ಅದು ಒಂದೇ ಸ್ವರೂಪ ದೃಷ್ಟಿಯಿಂದ ಒಂದು, ಉಪಾಧಿ ದೃಷ್ಟಿಯಿಂದ ಇನ್ನೊಂದು. ಸರ್ವತ್ರ ಅನ್ನೋದು ಉಪಾಧಿ ದೃಷ್ಟಿಯಿಂದ, ಮಾಂ ಸ್ವರೂಪ ದೃಷ್ಟಿಯಿಂದ ನನ್ನನ್ನು ಎಲ್ಲಾ ಕಡೆಯೂ ಕಾಣ್ತಾನೆ, ಎಲ್ಲಾ ಕಡೆ ನನ್ನ ಕಾಣ್ತಾನು. ತಸ್ಯ ಆ ರೀತಿ ಕಾಣುತ್ತಿರುವ ಯೋಗಿಗೆ ನಾನು ಪರೋಕ್ಷನಲ್ಲ ಅಂತ ಅರ್ಥ. ಪ್ರಣಶ್ಯಾಮಿ ಅಂದ್ರೆ ನಶ ಅದರ್ಶನ ಅಂದ್ರೆ ನಾನು ಅವನಿಗೆ ಅಗೋಚರನಾಗುವುದಿಲ್ಲ, ವಿಷಯಾತೀತ ಅವಿಷಯನಾಗುವುದಿಲ್ಲ ಅಂತ ಅರ್ಥ. ಪ್ರಣಶ್ಯಾಮಿ ಸಾಯೋದಿಲ್ಲ ಅಂತ ಅರ್ಥ ಅಲ್ಲ. ತಸ್ಯ ಅವನಿಗೆ ಅಹಂ ನಾನು ನ ಪ್ರಣಶ್ಯಾಮಿ ಅಂದ್ರೆ ಸಾಯುವುದಿಲ್ಲ ಅಂತ. ಯಾಕೆ? ಕೆಮ್ಮ ನೀರ್ಬೇಕಾ? ವಿಷ ಇದ್ದಾನೆ ಅಲ್ಲ, ಸ್ವಲ್ಪ ಇದಾಗಿ ಕೋಲ್ಡ್ ಗೀಲ್ಡ್ ಆಗಿದೆಯೋ ಅಂತ ಆಗತ್ತೆ, ಒಂದೊಂದ್ಸಲ ಆಗತ್ತೆ, ಎಲ್ರಿಗೂ ಆಗುತ್ತೆ. ಮತ್ತೊಮ್ಮೆ ಅವನು ನನಗೆ ಪರೋಕ್ಷನಾಗೋಲ್ಲ ಅಂತ ಅರ್ಥ. ಅವನು ನನಗೆ ಸಾಯೋದಿಲ್ಲ ಅಂದ್ರೆ ಯಾಕೆ ಸಾಯೋ ಪ್ರಸಂಗವೇ ಇಲ್ಲ. ಸಾಯೋ ಪ್ರಸಂಗವೇ ಇದೆ ಆದ್ಮೇಲೆ ಸಾಯೋದಿಲ್ಲ ಅಂತ ಯಾಕೆ ಹೇಳ್ತಿದ್ದಾನೆ ಅಂದ್ರೆ, ಸಾಯೋದಿಲ್ಲ ಅಂತ ಶಬ್ದಾರ್ಥ ಇದ್ರು ಈ ಸಾಯೋದು ಅನ್ನೋದು ಸತ್ವ ಏನಾಗ್ತಾರೆ? ಪರೋಕ್ಷ ಆಗ್ತಾರೆ. ಸತ್ಯವ್ರು ನಮ್ಗೆ ಗೋಚರವಾಗಿ ನಮ್ಮ ತಂದೆ ನಂಗಿಲ್ಲ. ಪರೋಕ್ಷ ಅಂದ್ರೆ ಅಕ್ಷಂ ಅತೀತ್ಯ ಬರ್ತದೆ, ಇದೆ ಪರೋಕ್ಷಂ. ಅಕ್ಷ ಅಂದ್ರೆ ಇಂದ್ರಿಯ, ಇಂದ್ರಿಯ ಗೋಚರವಾಗೋದು ಪ್ರತ್ಯಕ್ಷ, ಪ್ರತ್ಯಕ್ಷವಲ್ಲದ್ದು ಪರೋಕ್ಷ. ಇಂದ್ರಿಯ ಅತೀತವಾದ ಅಕ್ಷರ ಇಂದ್ರಿಯ ಜ್ಞಾನಕ್ಕೆ ಹಾಗಾಗೋದಿಲ್ಲ ಅಂತ. ನಾನಾಗಲಿ ನನಗೆ ಅವನಾಗಲಿ, ನನಗೆ ಅವನು ನಾನು ಅವನಿಗೆ ಅನ್ನೋದು ಎರಡು ಅಷ್ಟೇ. ಇದು ಉಪಾಧಿ ದೃಷ್ಟಿಯಿಂದ ಮಾಡಿದ್ದು. ವಸ್ತುತಃ ನಾನೇ ಅವನು, ಅವನೇ ನಾನು. ಅಹಂ ಸಚ ಮಮ ಪ್ರಿಯ, ನನಗೆ ಅವನು ಅವನಿಗೆ ನಾನು ಪ್ರಿಯನು ಅಂತಂದ್ರೆ ಒಬ್ಬನೇ. ಅದೇ ಭಗವಂತ ಭಾಷೆ. ಇಲ್ಲಿ ಒಬ್ರು ಪಾಶ್ಚಾತ್ಯರದ್ದು ತುಂಬಾ ಹಿಂದೆ ಓದಿದ್ದೆ, ಒಂದ್ ಕಥೆ ರೂಪದಲ್ಲಿ ಹೇಳ್ತಾರೆ ಇದನ್ನೇನೆ. ತುಂಬಾ ಚೆನ್ನಾಗಿದೆ. ಒಂದು ದೊಡ್ಡ ಮೈದಾನ ಕಲ್ಪನೆ ಮಾಡ್ಕೋಬೇಕು.
ಮೈದಾನದಲ್ಲಿ ಪೂರ್ತಿ ಮಣ್ಣಿನ ವಿಗ್ರಹ ಅಂದ್ರೆ ಒಂದು ಶರಾವೆ, ಒಂದ್ ಕುಡ್ಕೆ, ಒಂದ್ ಮಡಕೆ, ಇನ್ನೊಂದ್ ದೊಡ್ಡದು ಡ್ರಮ್ಮು, ಎಲ್ಲ ಮಣ್ಣಿಂದೆ. ಗಣಪತಿ ಎಲ್ಲ ಮಾಡ್ತಾರೆ, ಎಲ್ಲ ಎಷ್ಟೆಷ್ಟೋ ಇದೆ. ಅದರಲ್ಲಿ ಅದನ್ನು ರೂಪಕ ಮಾಡೋದು. ಅದರಲ್ಲಿ ಒಂದ್ ಪುಟ್ಟ ಶರಾವೆ ನಾನು ಅಂತ. ನಾನು ಎಲ್ಲದನ್ನು ನೋಡ್ತಾ ಇದ್ದೆ. ಇಷ್ಟು ದಿನ ವ್ಯವಹಾರ ಮಾಡ್ತಾ ಇದ್ದೆ. ಅವನ್ ದೊಡ್ಡವನು ನಮ್ಮ ಅಣ್ಣ, ಇವನ್ ಚಿಕ್ಕವನು, ಅದು ತುಂಬಾ ಗಾತ್ರ ಇದೆ, ಅವನ್ ಬಣ್ಣ ಇದು, ಈ ರೀತಿ ವ್ಯವಹಾರ ಮಾಡ್ತಿದ್ದೆ. ಒಂದಿನ ಯಾರೋ ಬಂದು ನನ್ಗೆ ಹೇಳಿದ್ರು, ನೀ ಮಣ್ಣೆ ಕಣೋ ನಿನ್ ಸ್ವರೂಪ ಅಂತ. ಆಗ ವಿಚಾರ ಮಾಡಿದೆ. ಎಲ್ಲಾ ಕಡೆ ನೋಡ್ಕೊಂಡೆ, ಅಯ್ಯೋ ಹೌದಲ್ವಾ, ಮಣ್ ಬಿಟ್ಟು ನಾನೇನು ಇಲ್ವೇ ಇಲ್ವಲ್ಲ ಅಂತ ನಂಗೆ ಗೊತ್ತಾಗೋಯ್ತು. ಗೊತ್ತಾದ್ಮೇಲೆ ಎಲ್ಲದನ್ನು ನೋಡಿದೆ, ನೋಡಿದ್ರು ಮಣ್ಣೆ. ಸೊ ನಾನು ಎಲ್ಲಾ ಭೂತಗಳಲ್ಲೂ ನಾನೇ, ಅಂದ್ರೆ ನನ್ನ ನಿಜವಾದ ಸ್ವರೂಪ, ನನ್ನ ಸ್ವರೂಪವೇ ಎಲ್ಲೆಲ್ಲೂ ಕಂಡೆ. ಆಮೇಲೆ ಅವೆಲ್ಲ ಏನು ಅಂತ ನೋಡಿದೆ, ಅವೆಲ್ಲವೂ ನಾನೇ. ಅಲ್ಲಿ ಎಲ್ಲ ಮಣ್ಣಿನ ಸ್ವರೂಪ ಏನಿದೆ ಅದು ನನ್ನ ಸ್ವರೂಪನೂ ಅದೇನೆ. ಸೊ ಅವಾಗ ಏಕತ್ವ ದರ್ಶನ ಆಗೋಯ್ತು. ನಾನ್ ಬೇರೆ ಆ ಬೇರೆ ಅನ್ನೋದಿರ್ಲಿಲ್ಲ. ಇನ್ನು ವ್ಯವಹಾರಕ್ಕೆ, ಸತ್ಯತ್ವಕ್ಕೂ ವ್ಯವಹಾರಕ್ಕೂ ಏನ್ ಸಂಬಂಧ ಇಲ್ಲ. ಸೊ ಆಮೇಲೂ ವ್ಯವಹಾರ ಹೆಂಗ್ ನಡೀತಿತ್ತೋ ಅದ್ರ ಪಾಡಿಗೆ ಎಷ್ಟೊಂದ್ ಜನಕ್ಕೆ ಹೇಳ್ದೆ, ತಿಳ್ಕೊಳ್ಳಿಲ್ಲ ಯಾರು. ಅವ್ರ ಪಾಡಿಗೆ ಅವ್ರು ವ್ಯವಹಾರ ಮಾಡ್ತಿದ್ರು. ಅದರಿಂದ ಆ ಸ್ವರೂಪದ ಸತ್ಯತ್ವ ಏನ್ ಬಿಟ್ಟು ಹೋಗ್ಲಿಲ್ಲ, ಅಲ್ಲೂ ಬಿಟ್ಟು ಹೋಗಲ್ಲ, ಇಲ್ಲೂ ಬಿಟ್ಟು ಹೋಗಲ್ಲ. ವ್ಯವಹಾರ ಬರೀ ಕೊಂಡು ತಗೊಳ್ಳೋಕೆ ಅನುಕೂಲ ಪ್ರತಿಕೂಲ ವ್ಯವಹಾರ, ಸತ್ಯಾಸತ್ಯತೆಗಲ್ಲ ವ್ಯವಹಾರ. ವ್ಯವಹಾರ ಸತ್ಯಾಸತ್ಯ ಮೇಲೆ ನಿಂತೇ ಇಲ್ಲ. ವ್ಯವಹಾರ ಅನುಕೂಲ ಪ್ರತಿಕೂಲ ಭಾವನೆ ಮೇಲೆ ನಿಂತಿರೋದೇ ಹೊರತು ಸತ್ಯಾಸತ್ಯದ ಮೇಲೆ ವ್ಯವಹಾರ ನಡೆಯಲ್ಲ. ಅನೃತವಾದಲ್ಲೂ ವ್ಯವಹಾರ ಮಾಡ್ತೀವಿ. ವ್ಯವಹಾರ ಅನೃತ ಮಾಡಬಾರ್ದು ಏನಿಲ್ಲ. ಈ ಶ್ಲೋಕಗಳನ್ನು ಹೀಗೂ ಪಂಚಭೂತಗಳೇ ಎಲ್ಲಾ ಶರೀರಗಳು. ನನ್ನ ಶರೀರವು ಪಂಚಭೂತವೇ, ಹೊರಗಿರೋದು ಪಂಚಭೂತವೇ, ಎಲ್ಲರೂ ಪಂಚಭೂತವೇ. ನಾನು ಹೇಳಿ ಪಂಚಭೂತಾತ್ಮಕವೋ, ಪಂಚಭೂತ ಇದೇ ವ್ಯಕ್ತಿ, ಇದೇ ಸಮಷ್ಟಿ. ಸಮಷ್ಟಿ ಇದೆ ಎಲ್ಲವೂ ಮತ್ತೆ ವ್ಯಕ್ತಿಯು, ಎಲ್ಲಾ ವ್ಯಕ್ತಿಯು ಸಮಷ್ಟಿಗೆ ಸೇರಿದ್ದು. ಈ ವ್ಯಕ್ತಿ ಅದಕ್ಕೆ ಸೇರಿದ್ದು. ಅದು ನಾನು ಒಂದು, ನಾನೇ ಅದು ಒಂದು. ಶಬ್ದ ಎರಡೇ ಹೊರತು ಇದಲ್ಲ. ಗೋಡೆ ಒಳಗೆ ಒಂದು ವೆಯ್ಟ್ ಗೆದ್ದೆ ಎತ್ಕೊಂಡ್ರೆ ನಾನು ಬೇರೆ ಅಂದ್ಕೊಂಡ್ರೆ ಅಂತ ಬೇರೆ ಅರ್ಥ. ಹಂಗೆ ಈ ಎಲ್ಲ ಶರೀರ, ಈ ಶರೀರ ಪಂಚಭೂತಗಳ ವಿಕಾರ ಶರೀರಗಳೆಲ್ಲ ಹೀಗಾದ್ಮೇಲೆ ಪಂಚಭೂತಗಳು ಒಂದೊಂದು ತತ್ವದಲ್ಲಿ ಲೀನವಾಗಿದೆ. ಪಂಚಭೂತ ಅನ್ನೋದು ಅಂತಿದೀವಿ, ಅದು ನಿಜವಾಗಿ ಸತ್ಯವಾಗಿರೋದಲ್ಲ. ಅದಕ್ಕೂ ಒಂದು ತತ್ವ ಆಧಾರವಾಗಿದ್ದು ತಾನು ಪಂಚಭೂತವಾಗದೇನೆ ಪಂಚಭೂತವಾಗ್ಬೋದು. ಇಲ್ಲಿ ಬರುತ್ತೆ ವಿದ್ಯಾ ವಿಚಾರ. ಯಾಕೆ ಹೀಗೆ ತೋರುತ್ತೆ ಅಂದ್ರೆ ಅಜ್ಞಾನ. ನಾನು ಯಾರು ಗೊತ್ತಾಕೋದೇ ಇದ್ದಾಗ ಪಂಚಭೂತ ಅಂತ ಒಂದು ಕಲ್ಪಿಸ್ಕೊಂಡು ಪಂಚಭೂತಗಳಲ್ಲಿ ನಾನಿದ್ದೀನಿ ಅಂದ್ಕೊಂಡು ಅದ್ರಲ್ಲಿ ಒಂದೊಂದು ಮಾತ್ರ ನಾನು ಅಂದ್ಕೊಂಡು ಬಾಕಿಗಳ ಇದು ಅವನು ನೀನು ಅನ್ನೋದು ವ್ಯವಹಾರ ಮಾಡ್ತಾ ಅಲ್ಲಿ ಯಾವ ಅನುಕೂಲ ಪ್ರತಿಕೂಲ ಅದು ನಮ್ದಾಗ್ಬೇಕು, ಪ್ರತಿಕೂಲವೆಲ್ಲ ದೂರ ಇಡಬೇಕು, ಈ ರೀತಿ ಭಾವನೆಗಳ ಪಕ್ಕ ಆಗ್ತದೆ. ಇದು ಅಜ್ಞಾನ ಮೂಲತಃ ಕಾರಣ. ಈ ಹೆಚ್ಚು ಕಮ್ಮಿಗೂ ರಾಗದ್ವೇಷಕ್ಕೂ ಅನುಕೂಲ ಪ್ರತಿಕೂಲ ಎಲ್ಲರಿಗೂ ಮೂಲತಃ ಅಜ್ಞಾನವೇ ಕಾರಣ. ಅಜ್ಞಾನ ಬಿಟ್ಕೊಂಡು ಕೂಡಲೇ ಸಮಸ್ತ ದೋಷಗಳು ಪರಿಹಾರ ಬರುತ್ತೆ. ಅಷ್ಟ ಅಜ್ಞಾನದಿಂದ ಮರ್ಯಾದೆಯಿಂದ ಆಗಿದೆ. ಹಾಗೆ ಸಸ್ಯ ಅಂದ್ರೆ ಆ ಏಕತ್ವದರ್ಶಿಗೆ ನಾನು ಪರೋಕ್ಷನಾಗಿರುವುದಿಲ್ಲ, ಹಾಗೆ ಅವನು ಕೂಡ ನನಗೆ ಪರೋಕ್ಷನಲ್ಲ ಅಂತ ಅರ್ಥ. ಪ್ರಣಶ್ಯಾಮಿ ನಿರ್ಬೇಕಂತ ಸಾಹಿತ್ಯ. ನಾನು ಅವನಿಗೆ ಸತ್ಯರಲ್ಲ, ಅವನಿಗೆ ನನಗೆ ಸತ್ಯರಲ್ಲ ಅನ್ನೋದು ಶಬ್ದಾರ್ಥ. ಸತ್ಯರಲ್ಲ ಶಬ್ದ ಶಬ್ದಾರ್ಥ ಇದೆ. ನಶ ಅದು ನಶ ನಾಶವಾಗುತ್ತಾನೆ ಅಂತ. ನಮ್ಮ ಪ್ರಣಶ್ಯತಿ ನಾಶವಾಗುವುದಿಲ್ಲ ಅಂತ. ನಾಶವಾಗುವುದಿಲ್ಲ ಅನ್ನೋ ಅರ್ಥ ತಾತ್ಪರ್ಯ ಪರೋಕ್ಷವಾಗಲ್ಲ. ಮತ್ತು ನತ್ವೇವಾಹಂ ಜಾತನಾಹಂ ನಾಶತೋ ಯಾವ ಶ್ಲೋಕ ಏನು ಹೇಳಿದ್ರೆ ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಿಂದ. ಯಹ ಮಾಂ ಪಶ್ಯತಿ ವಾಸುದೇವಂ ಸರ್ವಸ್ಯ ಆತ್ಮಾನಂ ಸರ್ವತ್ರ ಸರ್ವಭೂತೇಷು ಸರ್ವೇಷು ಭೂತೇಷು ಸರ್ವಂಚ ಬ್ರಹ್ಮಾದಿ ಭೂತಜಾತಂ ಈ ಸರ್ವಾತ್ಮನಿ ಪಶ್ಯತಿ ತಸ್ಯೈವಂ ಆತ್ಮೈಕತ್ವದರ್ಶಿನಃ ಅಹಂ ಈಶ್ವರಃ ನ ಪ್ರಣಶ್ಯಾಮಿ ನ ಪರೋಕ್ಷತಾ ಗಮಿಷ್ಯಾಮಿ. ಯಾವಾತನು ನನ್ನನ್ನ ಅಂದ್ರೆ ವಾಸುದೇವನಾಗಿರೋ ನನ್ನನ್ನ, ವಾಸುದೇವ ವಸತೀತಿ ವಾಸು ಜ್ಯೋತತೇತಿ ದೇವ, ಎಲ್ಲಾಗಲೂ ಇದೇ ಇದೇ ವಾಸ ಮಾಡ್ಕೊಂಡಿದೆ. ಆಮೇಲೆ ತೋರತ್ತೆ ಅಂದ್ರೆ ದೇವ ಬೆಳಗುತ್ತಿದೆ. ಪುಸ್ತಕ ಇದೆ,
ಟೇಬಲ್ ಇದೆ. ವಾಸ ಮಾಡ್ಕೊಂಡು ವಸು ವಾಸುದೇವ. ಆಮೇಲೆ ಗೊತ್ತಾಗತ್ತೆ ವಾಸುದೇವ. ಸತ್ತು ಚಿತ್ತನೇ ವಾಸುದೇವ ಅನ್ನೋದು. ಸತ್ತು ವಾಸು ಚಿತ್ತನು ದೇವ. ಸತ್ತು ಚಿತ್ತೆ ವಾಸುದೇವ ಅನ್ಸ್ಕೊಳತ್ತೆ. ಎಲ್ಲ ಇದೆ ಅಂತ ತೋರ್ತಾ ಇದ್ರೆ ವಸತಿ ವಸು ವಾಸು ವಸಭಾಸು ವಾಸು ಆಗೋದು ಗೊತ್ತಾಗ್ತಾ ಇದೆ. ಇದೇ ಗೊತ್ತಾಗುತ್ತೆ ಬಿಟ್ಟು ನೀನು ತೋರ್ತಾ ಇಲ್ಲ ಗೊತ್ತ. ಪ್ರಪಂಚದಲ್ಲೇ ಏನೇ ಆಗಲಿ ಎಲ್ಲ ಗಣಪತಿಯವರು ಅದು ಇದೆ, ಅದು ಗೊತ್ತಾಗ್ತಾ ಇದೆ. ಇದೇ ಗೊತ್ತಾಗುತ್ತೆ ಅಂದ್ಬಿಟ್ಟು ಆ ಕುರ್ಚಿ ಆಗಲಿ, ಗಣಪತಿ ಆಗಲಿ, ಫ್ಯಾನ್ ಆಗಲಿ, ಪುಸ್ತಕ ಆಗಲಿ ಯಾವುದು ತೋರ್ಸಕ್ಕಾಗಲ್ಲ. ವಾಸುದೇವ ಅಂದ್ಬಿಟ್ಟು ಏನು ತೋರ್ಸಕ್ ಆಗೋದಿಲ್ಲ, ಇರೋದೇ ಇಲ್ಲ. ಎಲ್ಲ ಇದೇ ತೋರುತ್ತೆ ಇರೋದೇ ಚಿತ್. ಸತ್ತು ಇದೆ, ಚಿತ್ ತೋರುತ್ತೆ. ಅದೇ ವಾಸುದೇವ. ಯಾವುದೋ ವಾಸುದೇವ ಆಗ್ಬಿಡಿ ನಾವು ಶಂಕಚಕ್ರದಾಪಣಿಯಾಗಿ ಯಾವುದೋ ಲೋಕಾಂತರದಲ್ಲಿ ಜನ್ಮ ಬೈಕೊಂಡು ನಾನೇ ವಾಸುದೇವ ಭಗವಾನ್. ಅವ್ನು ಈಶ್ವರ ಅಂದ್ರೆ ಆ ವರಸ್ಪರ್ಚೆ ಇದೆಯಲ್ಲ, ಅದು ಆ ಇರುವಿಕೆಯಿಂದ ತೋರಿಕೆಯಿಂದ ಆಳ್ತಾ ಇದ್ದಾನೆ ವಸ್ತುವನ್ನ. ಇದು ಇರುವಿಕೆ ತೋರಿಕೆ ಬಿಟ್ಟು ಇದಕ್ಕೆ ಎಂಟಿಟಿಯೇ ಇಲ್ಲ. ಆ ಇರುವಿಕೆ ತೋರಿಕೆ ಇದನ್ನ ಆಳುತ್ತೆ ಅಂದ್ರೆ ಕಂಟ್ರೋಲ್ ಮಾಡುತ್ತೆ, ಹೊತ್ಕೊಳತ್ತೆ, ಬದುಕುತ್ತೆ ಎಲ್ಲ ಅದೇ ಈಶ್ವರ. ಈಶ್ವರತ್ವ ಅಂದ್ರೆ ಮತ್ತೆ ಗಂಗಾಧರ ಈಶ್ವರ ಕೈಲಾಸವಾಸಿ ಹಾವು ಸುತ್ಕೊಂಡಿದ್ದಾನೆ, ಅದೆಲ್ಲ ಪುರಾಣೋಕ್ತವಾದಂತಹ ಕಲ್ಪನೆ. ಅದು ಬೇಕು, ಒಂದು ಹಂತದ ಹುಡುಗರು ಬೇಕು. ಅದು ಅಧ್ಯಾತ್ಮ ದೃಷ್ಟಿಯಿಂದ ಇಷ್ಟೇ. ವಸ್ತುತಃ ನಾವೇ ಈಶ್ವರರು, ನಾವೇ ವಾಸುದೇವರು, ನಾವೇ ಸ್ವಚ್ಛ ಸ್ವರೂಪರು, ನಾವೇ ನಾವು ಅಂದ್ಕೊಂಡು ನಾವಲ್ಲ. ನಮ್ಮ ನಿಜವಾದ ರೂಪ ಹಾಗೆ ಇರೋದು. ವಾಸುದೇವ ಸರ್ವಸ್ಯ ಆತ್ಮಾನಂ ಸರ್ವಭೂತೇಷು. ಎಲ್ಲರಿಗೂ ಆತ್ಮನಾಗಿರುವ ಆತ್ಮಶಬ್ದಕ್ಕೂ ಅಷ್ಟೇ ಸ್ವರೂಪ ಅಂದ್ರೆ ತಿರುಳು ಸಹ. ಕುರ್ಚಿ ಆತ್ಮ ಏನಂದ್ರೆ ಪ್ಲಾಸ್ಟಿಕ್ ವ್ಯವಹಾರ ದೃಷ್ಟಿಯಿಂದ. ಪ್ಲಾಸ್ಟಿಕ್ ಬಿಟ್ಟು ಸ್ವರೂಪ ಇಲ್ಲ, ಪ್ಲಾಸ್ಟಿಕ್ ಇರೋದು. ಅದೇ ಪ್ಲಾಸ್ಟಿಕ್ಕು ಮತ್ತೆ ಕುರ್ಚಿ ನಾವು ಏನಂತೀವಿ, ಯಾವುದೋ ಒಂದ್ ತತ್ವವನ್ನು ಎರಡು ಶಬ್ದ ಕರಿತಾ ಇದೀವಿ. ಒಂದ್ ಇರುವಿಕೆಯೇ ಪ್ಲಾಸ್ಟಿಕ್ ಉಳಿಸ್ಕೊಂಡಿದೆ, ಕುರ್ಚಿ ಉಳಿಸ್ಕೊಂಡಿದೆ, ಆಮೇಲೆ ಅದ್ಮೇಲೆ ಸ್ಟೂಲ್ ಉಳಿಸ್ಕೊಂಡಿದೆ. ಎಲ್ಲಾ ಆಕಾರ ನಾಮ ರೂಪ ಅಷ್ಟು ಒಂದು ಕಾರಣ ರೂಪವೇ. ಕಾರಣ ಪರಮ ಕಾರಣ ತಗೊಂಡ್ರೆ ಅದು ಅರಿವು ಇರುವೆ. ಒಂದು ಹಂತಕ್ಕೆ ಫರ್ನಿಚರ್ಗೆಲ್ಲ ಮರ ಕಾರಣ, ಮರಕ್ಕೆಲ್ಲ ಮಣ್ಣು ಕಾರಣ ಅಂದ್ರೆ. ಹಾಗೆ ಈ ಪ್ಲಾಸ್ಟಿಕ್ ಕಾರಣ ಅಂತ. ಅದು ಮಣ್ಣೇ ಕಾರಣ. ಆ ಮಣ್ಣು, ನೀರು ತೇಜಸ್ಸು ವಾಯು ಆಕಾಶ ಆತ್ಮನೆ. ಎಲ್ಲಿಂದ ಎಲ್ಲಿಗೆ ಹೋದ್ರು ಸ್ಟೇಷನ್ ಅದೇ. ರೈಲ್ವೆ ಸ್ಟೇಷನ್ ಮಾತ್ರ, ಆತ್ಮನಲ್ಲಿ ಇನ್ನೊಂದು ಸ್ಟೇಷನ್ ಇಲ್ಲವೇ ಇಲ್ಲ. ಎಲ್ಲಕ್ಕೂ ಎಲ್ಲಾ ಗ್ರಾಮಾಂತರ ಬಸ್ಸುಗಳಿಗೂ, ಎಲ್ಲಾ ರಾಜ್ಯ ಡಿಸ್ಟ್ರಿಕ್ಟ್ ಬಸ್ಸುಗಳಿಗೂ ಮೆಜೆಸ್ಟಿಕ್ ಬಂದು ಅಲ್ಲಿ ಸೇರತ್ತಲ್ಲ ಹೋಗುತ್ತೋ ಹಾಗೆ ಆ ಪರಮಾತ್ಮನೇ ಆ ಮೆಜೆಸ್ಟಿಕ್. ಅಲ್ಲೇ ಎಲ್ಲ ಬರೋದು ಇರ್ಬೇಕು, ಅಲ್ಲೇ ಹೋಗ್ಬೇಕು, ಅಲ್ಲೇ ಸೆಂಟ್ರಲ್ ಅಷ್ಟೇ. ಎಲ್ಲಾ ಭೂತಗಳಲ್ಲಿಯೂ ಇರ್ತಕ್ಕವರಾದ ಆತ್ಮರನ್ನ. ಸರ್ವಂಚಾನ ಬ್ರಹ್ಮಾದಿ ಭೂತ ಜಾತ. ಓದಿಲ್ವಾ? ಎಲ್ಲವನ್ನೂ ಅಂದ್ರೆ ಬ್ರಹ್ಮಾದಿ ಭೂತ ಜಾತ. ಬ್ರಹ್ಮನಿಂದಾನೆ ಚತುರ್ಮುಖ ಬ್ರಹ್ಮನಿಂದ ಹೇಳುದು. ಬ್ರಹ್ಮ ಆದಿ ಶಬ್ದ ಹಾಕುವಾಗ ಈ ಬ್ರಹ್ಮ ಶಬ್ದಕ್ಕೆ ಸಗುಣ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಕಾರ್ಯ ಬ್ರಹ್ಮ, ಹಿರಣ್ಯಗರ್ಭ ಬ್ರಹ್ಮ, ಸತ್ಯಲೋಕ ಬ್ರಹ್ಮ ಎಲ್ಲ ಒಂದೇ ಅರ್ಥ, ಎಲ್ಲ ಪರ್ಯಾಯ ಪದಗಳು. ಈಶ್ವರ, ಹಿರಣ್ಯಗರ್ಭ ಬ್ರಹ್ಮ, ವಿರಾಟ್ ಇದು ಒಂದೇ. ಅಲ್ಲಿ ಈಶ್ವರನ ಪದವನ್ನ ಸಾಕ್ಷಾತ್ ನಿರ್ಗುಣ ಪರಮಾತ್ಮನಿಗೂ ಬಳಸ್ತಾರೆ. ಸಂದರ್ಭಾನುಸಾರವಾಗಿ ಹಿರಣ್ಯಗರ್ಭನು ಈಶ್ವರ ಅಂತಾರೆ, ಅಂತಾರೆ. ಅದು ಕಾಂಟೆಕ್ಸ್ಟ್ ಪ್ರಕಾರ ಅರ್ಥ ಆಗುತ್ತೆ. ಅಷ್ಟೇ. ಅದು ವರಸ್ಪರ್ಶೀಯ. ಈಶ್ವರ್ಯ ಧಾತು. ಇಷ್ಟೇ ಆಳುತ್ತಾನಗ. ಇಷ್ಟ ಇದು ಈಶ್ವರ. ಪರಬ್ರಹ್ಮ ಈಶ್ವರ ಅಂತದ್ದು ಇಲ್ಲಿ. ಪರಮಾತ್ಮ, ಹಿರಣ್ಯಗರ್ಭ ಬ್ರಹ್ಮ ಅಂದ್ರೆ ಈ ಕಡೆ ಬ್ರಹ್ಮ, ಹಿರಣ್ಯಗರ್ಭ ಬ್ರಹ್ಮ ಅಂದ್ರೆ ಪುರಾಣ ಚತುರ್ಮುಖ ಬ್ರಹ್ಮ ಅಂತಾರೆ. ಹಿರಣ್ಯಗರ್ಭನಿಗೂ ಪರಮಾತ್ಮನೇ ಕಾರಣ. ಹಿರಣ್ಯಗರ್ಭ ಸೃಷ್ಟಿ ಇಲ್ಲ. ಜಗದ್ವ್ಯಾಪಾರ ವರ್ಜಮ ಸೂತ್ರದಲ್ಲಿ ಹಿರಣ್ಯಗರ್ಭನು ಕಾರ್ಯವೇ. ಕಾರ್ಯಕ್ಕೆ ಕಾರ್ಯಾದೇಶ ಮಾಡೋಕ್ಕಾಗಲ್ಲ. ಅದು ಕಾರಣವೇ ಕಾರ್ಯವೇ ಮಾಡ್ಬೇಕಷ್ಟೇ. ಅಕ್ಕ ಸಮೂಹ, ಗ್ರಾಮ, ಸಂಘಾತ ಎಲ್ಲ ಪರ್ಯಾಯ ಪದಗಳು. ಚೆನ್ನಾಗಿ ಆ ಸಮೂಹದಲ್ಲೂ ನನ್ನಲ್ಲಿ ಇದೆ ಸರ್ವಾತ್ಮನಾದ ತನ್ನಲ್ಲಿ ಇರತಕ್ಕದ್ದು ಅಂತ ಯಾರು ಕಾಣ್ತಾನೋ ಈ ರೀತಿ ಕಾಣುವಂತ ತಸ್ಯ ಅವನಿಗೆ ಏವಂ ಆತ್ಮೀಕತ್ವ ದರ್ಶಿನ, ಆತ್ಮನೊಬ್ಬನೇ ಇರ್ತಕ್ಕವನು ಎಂಬುದಾಗಿ ದರ್ಶಿ ಅನ್ನೋದು ನಿಧಿ ಪ್ರತ್ಯಯ ಯಾವಾಗ ಅದನ್ನೇ ಗುರುತಿಸ್ತಾ ಇದ್ದ ಕಾಣ್ತಾ ಇದ್ದಾನೆ. ಅನುಭವ ಆದ್ಮೇಲೆ ತಾನೇ ಬರ್ತಾ ಇದ್ದ, ಪ್ರಯತ್ನ ಅಲ್ಲ ಅದು.
ಆರಂಭದಲ್ಲಿ ಕಂಡ್ಕೊಳ್ಳೋಕೆ ಪ್ರಯತ್ನ ಮಾಡೋದೇ ಹೊರತು ಗೊತ್ತಾಗುತ್ತಲೇ ಸೆಟ್ಲ್ ಆಗ್ಬಿಡುತ್ತೆ, ನಿಂತು ಬಿಡುತ್ತೆ ಅದು. ಆ ಅನುಭವವೇ ಕ್ಯಾರಿ ಆಗ್ತದೆ. ಅದು ಮರೆ ಮಾಡಕ್ಕೆ ಆಗಲ್ಲ, ತಿಪ್ಪಲಾಗಾದ್ರೆ ಬೇಡಕ್ಕಾಗಲ್ಲ. ಇಲ್ಲೇ ಇರ್ತೀವೋ ಅದು ಹಾವಾಗ ಹಂಗೆ ಇರುತ್ತೆ, ಕರೆಕ್ಟ್ ಊಟ ಅಷ್ಟೇ. ಅದೇ ವಾಚ್ಮನ್ ಚೇರ್ಮನ್ ಇದ್ದಾಗೆ, ಎರಡು ಮೊನ್ನೆ ಒಂದು ವಾಚ್ಮನ್ ಒಂದು ಚೇರ್ಮನ್ ಇದ್ದಾಗೆ. ನಾವು ವಾಚ್ಮನ್ ಆಗಿದ್ವಿ, ಅವ್ನು ಚೇರ್ಮನ್ ಆಗಿರ್ತಾನೆ. ಆಗೋದೇ ಇಲ್ಲ, ಬರೋದೇ ಇಲ್ಲ. ಈ ದರ್ಶನಕ್ಕೂ ಎಷ್ಟೊಂದು ಅರ್ಥ ಇದೆ ನೋಡಿ, ಶಾಸ್ತ್ರ ದರ್ಶನ ಶಬ್ದ ಮುಖ್ಯ ಅರ್ಥದಲ್ಲಿ ಅನುಭವ ಪರ್ಯಂತ ಅದು ಜ್ಞಾನಕ್ಕೆ ಹೆಸರು. ಸಂದರ್ಭ ಅಂದ್ರೆ ಉಪಾಸನೆಯನ್ನು ಹೇಳ್ತಾರೆ, ಉಪಾಸನೆಯಿಂದ. ಅದ್ರ ಮುಖ್ಯಾರ್ಥ ಅದಲ್ಲ. ಕಂಡ್ಕೊಳ್ಳಿ ಇರೋದನ್ನ ಗುರುತಿಸೋದು, ಕಂಡ್ಕೊಳ್ಳೋದು, ಅದು ದರ್ಶನ. ಪರಮಾರ್ಥವನ್ನ, ಸತ್ಯವನ್ನ ಕಂಡುಕೊಳ್ಳೋದು. ಈ ರೀತಿ ಆತ್ಮೀಕತ್ವವನ್ನು ಕಂಡುಕೊಳ್ಳುವಂತಹ ಅವನಿಗೆ ನಾನು ಅಂದ್ರೆ ಈಶ್ವರನಾದ ನಾನು ಅವನಿಗೆ ನಾಶವಾಗಿರುವುದಿಲ್ಲ, ಅಂದ್ರೆ ಪರೋಕ್ಷನಾಗುವುದಿಲ್ಲ, ಅಗೋಚರನಾಗುವುದಿಲ್ಲ. ಕಂಡ್ಕೊಂಡವನು ಹೆಂಗೆ ಅಗೋಚರ ಆಗುತ್ತಾನೆ? ಕಂಡ್ಕೊಂಡ್ಬಿಟ್ಮೇಲೆ ನಾನು ಅವನಿಗೆ ಅಗೋಚರ ಆಗೋಲ್ಲ ಅಂದ್ರೆ ಅಗೋಚರ ಆಗ ಸಾಧ್ಯವೇ ಇಲ್ಲ, ಆಗೋದೇ ಇಲ್ಲ. ತಾಂತನಿಗೆ ಹೇಳ್ತಾನೆ, ಸಚಮೇನ ಪ್ರಣಶ್ಯತಿ ಸಚ ವಿದ್ವಾನ್ ಮಮ ವಾಸುದೇವಸ್ಯ ನ ಪ್ರಣಶ್ಯತಿ ನ ಪರೋಕ್ಷೋ ಭವತಿ. ಎರಡು ಕಡೆ ಭಾಷೆಗಾರ ನ ಪ್ರಣಶ್ಯತಿ ನ ಪರೋಕ್ಷೋ ಭವತಿ ಅಂತ ಬರೀತಾರೆ ಭಾಷೆಗಾರರು. ಅವನು ಕೂಡ ಸಚಾರ ಚಕಾರ, ಅವನು ಅಭ್ಯರ್ಥದಲ್ಲಿ ನಾನು ಹೇಗೆ ಅವನಿಗೆ ನನಗೆ ಅವನು ಹೇಗೆ ಪರೋಕ್ಷವಲ್ಲವೋ ಹಾಗೆ ಅವನಿಗೂ ನಾನು, ಅದೇ ನನಗೂ ಅವನು ಪರೋಕ್ಷ. ಮೊದಲು ನಾನು ಅವನಿಗೆ ಪರೋಕ್ಷನಲ್ಲ, ನನಗೂ ಅವನು ಪರೋಕ್ಷನಾಗೋದಿಲ್ಲ. ಆ ವಿದ್ವಾಂಸನು ವಾಸುದೇವನಾಗಿರುವವನಿಗೆ ಪರೋಕ್ಷನಾಗೋದಿಲ್ಲ. ಏಕಾತ್ಮತೆ ಇದೆ ಅವನಿಗೂ, ವಾಸುದೇವನಿಗೂ ಏಕಾತ್ಮತೆ, ಏಕಸೌ. ಘಟಾಕಾಶಕ್ಕೆ ಮಹಾಕಾಶಕ್ಕೆ ಪರೋಕ್ಷತೆಯಿಂದ ಏನು? ಘಟಾಕಾಶಕ್ಕೆ ಮಹಾಕಾಶ ಪರೋಕ್ಷ ಆಗೋದು, ಮಹಾಕಾಶಕ್ಕೆ ಘಟಾಕಾಶ ಪರೋಕ್ಷ ಆಗೋದು ಹೇಗೆ ಬಂದ್ರು ಹಾಗೆ. ಮಮ ಚ ಏಕಾತ್ಮಕತ್ವಾದ್ ಕಪ್ರತ್ಯದು ಏಕಾತ್ಮಕ, ಏಕಾತ್ಮ ಸ್ವರೂಪ ಉಳ್ಳದ್ದಾಗಿ ಒಂದು. ಅವನಿಗೂ ನನಗೂ ಏಕಾತ್ಮತೆ. ಘಟಾಕಾಶ ಮಹಾಕಾಶ ಚೆನ್ನಾಗಿ ಹೊಂದತ್ತೆ. ಘಟಾಕಾಶಕ್ಕಾದ್ರೆ ಮಹಾಕಾಶದ ಬಗ್ಗೆ ಗೊತ್ತಿಲ್ಲ, ಪರೋಕ್ಷ ಅಂತ ಅನ್ಕೊಂಡಿರತ್ತೆ. ಆದ್ರಿಂದ ಪರೋಕ್ಷತೆ ಹೇಳೋದ್ರಲ್ಲಿ ಅರ್ಥ ಇದೆ. ಮಹಾಕಾಶಕ್ಕೆ ಯಾವತ್ತು ಎಂದಿಗೂ ಘಟಾಕಾಶ ಪರೋಕ್ಷವಾಗಿಲ್ದೇ ಇರುವಾಗ ಅಪರೋಕ್ಷ ಅಂತ ಹೇಳೋದು ಇವನ ಕಡೆ ಹೇಳೋದು. ಅವನಿಗೆ ಗೊತ್ತಾದ್ಮೇಲೆ ನನಗೂ ಯಾವಾಗ ಭಗವಂತ ಅಪರೋಕ್ಷನು, ಅವನಿಗೂ ನಾನು ಅಪರೋಕ್ಷನು ಇವನು ಹೇಳೋ ವಾಕ್ಯ ಹೊರದು ಅವನ ಕಡೆಯಿಂದ ಹೇಳೋ ವಾಕ್ಯ ಅಲ್ಲ. ಪರಮಾತ್ಮನಿಗೆ ಅಪರೋಕ್ಷರಾಗೋದಿಲ್ಲ ಅಂತ ಪರಮಾತ್ಮ ಕಡೆಯಿಂದ ಹೇಳ್ತಾ ಇರೋ ವಾಕ್ಯ ಅಲ್ಲ ಅದು. ಇವನಿಗೆ ಗೊತ್ತಾದ್ಮೇಲೆ ಇವನಿಗೂ ಅವನಿಗೂ ಏಕಾತ್ಮತೆ ಇರುತ್ತೆ ಅಂತ. ಓ, ನನ್ನನ್ನು ಯಾವಾಗ ನೋಡ್ತಿದ್ದಾನೆ, ನಾನು ಅವ್ನು ನೋಡ್ತಾ ಇದ್ದೀನಿ, ಇವನು ಅನ್ಕೋದನ್ನೇ ನನಗೂ ಅವ್ನು ಪರೋಕ್ಷ ಆಗಲ್ಲ ಅಂತ ಹೇಳ್ತಾ ಇರೋದೇ ಹೊರತು ಪರಮಾತ್ಮನಿಗೆ ಯಾವಾಗಲೂ ಪರೋಕ್ಷ ಆಗಿದ್ದು ಇವಾಗ ಅಪರೋಕ್ಷ ಆಗ್ತಾನೆ ಅರ್ಥ ಅಲ್ಲ. ಇವನು ಗೊತ್ತಾಗ್ತಾನೆ ಹೇಳೋದನ್ನ ಅನುವಾದ ಮಾಡ್ತಿದ್ದಾರೆ ಅಷ್ಟೇ. ಅವನಿಗೆ ಯಾವಾಗಲೂ ಇವನು ಅಪರೋಕ್ಷ ಆಗೇ ಇಲ್ಲ. ಸರ್ವಜ್ಞನಾದ ಈಶ್ವರನಿಗೆ ಅಜ್ಞಾನ ಯಾವಾಗಲೂ ಇಲ್ಲೇ ಇಲ್ಲ. ಆದ್ರಿಂದ ಅವನಿಗೆ ಪರೋಕ್ಷ ಪ್ರಶ್ನೆ ಬರಲ್ಲ. ಇವನು ಕಂಡ್ಕೊಂಡ್ಮೇಲೆ ಇವನು ಗೊತ್ತಾಗೋದನ್ನ ಅನುವಾದ ಮಾಡ್ತಾ ಇದ್ದಾನೆ. ಓ, ನನಗೂ ಅವನಿಗೂ ಏಕಾತ್ಮಕತ್ವ, ಒಂದೇ ರೂಪ. ಸ್ವಾತ್ಮ ನಾಮ ಆತ್ಮನಃ ಪ್ರಕಾಶ ಏವ ಭವತಿ. ಏನ್ ಓದ್ಯೋ? ಓದಕ್ ಬರಲ್ಲ ಇವನಿಗೆ. ಸಾತ್ಮ ಸ್ವ ಏನೇನೋ ಅಹಿ ಅನ್ನೋದು ಅಲ್ಲೇ ಅಂತ. ಸ್ವಾತ್ಮ ತಾನು ಅನ್ನೋದು ತಾನ್ ತನಗೆ ಪರೋಕ್ಷ ಆಗ್ತಾನ. ಹಿಂಗ್ ನಿಂಗೆ ಗೊತ್ತ, ಶಾಶ್ವತ ಗೊತ್ತಿಲ್ಲ, ಗೊತ್ತಾ? ಕರೆಕ್ಟಾಗಿ ಗೊತ್ತ ಚಲೋ. ಶಾಶ್ವತ ಅಂದ್ರೆ ಯಾರು ಗೊತ್ತೋ? ಶಾಶ್ವತ ಗೊತ್ತು, ನಾನೇ ಶಾಶ್ವತ ಅಂತೀಯ. ನಾನೇ ಶಾಶ್ವತ ಅಂದ್ರೆ ನಾನು ಅನ್ನುವ ಆ ಪರಿಚ್ಛಿನ್ನ ರೂಪವು, ಆ ಹೆಸರು ಅದು ಶಾಶ್ವತವೋ, ಅಥವಾ ಪರಿಚ್ಛಿನ್ನವಲ್ಲದ ಹೆಸರು ಇಲ್ಲದ ಒಂದು ಸ್ವರೂಪ ಶಾಶ್ವತ ಎಂದು ಲಕ್ಷಿಸ್ತಾ ಇದೆಯೋ? ನಾನೇ ಶಾಶ್ವತ ನೀವು ಅನ್ನುವಾಗ ನಾನು ಯಾವುದೋ ಒಂದು ಪ್ರಮಾಸ ರೂಪ ಅಂದ್ರೆ ಸಂಸಾರ ರೂಪ, ನಾನು ಜೀವ ತಿಳ್ಕೊಂಡಿದ್ಯಾ. ಆ ಜೀವರೂಪವು, ಆ ಹೆಸರು ನಿನ್ನ ಸ್ವರೂಪಕ್ಕೆ ಸೇರಿದ್ದಾಗಿದೆಯೋ, ನಿನ್ನಲ್ಲಿ ಅದೆರಡು ಕಲ್ಪಿತವಾಗಿದೆಯೋ? ಸ್ವರೂಪದಲ್ಲಿ ಇದ್ರೆ ಹೋಗಲ್ಲ, ಬೆಂಕಿ ಸ್ವರೂಪದಲ್ಲಿ ಬಿಸಿ ಹೋಗಲ್ಲ. ನಿನ್ನಲ್ಲಿ ಇಲ್ಲ, ಅದು ಭ್ರಾಂತಿಯಾಗಿ ನಾನು ಅನ್ನೋದನ್ನು ಶಾಶ್ವತವನ್ನು ಇಟ್ಕೊಂಡ್ಬಿಟ್ಟಿದ್ಯಾ. ಶಾಶ್ವತನ ಹೆಸರು ನಿನಗಿಲ್ಲ, ನಾನು ಅನ್ನೋ ರೂಪವೂ ಇಲ್ಲ. ನಾನು ಎಂಬುದು ಇಲ್ಲದ ಶಾಶ್ವತ ಹೆಸರು ಇಲ್ಲದೆ ಇರುವಂತಹ ಅದ ಎರಡು ನೀನು ಆಬ್ಜೆಕ್ಟ್ ಮಾಡಿ ನೋಡ್ತಾ ಇದೆಯಾ. ಎರಡಿಗೂ ನಿನ್ಗೆ ಗೊತ್ತಾಗ್ತಿದೆ. ನಾನು ಅನ್ನೋ ಗೊತ್ತಾಗ್ತಿದೆ. ನಾನು ಒಂದು ಗೊತ್ತಾಗ್ತಿರುವ ಶಾಶ್ವತ ಅನ್ನೋ ತಿಳ್ತಾ ಇರೋ ಒಂದು ಅನುಭವ ಇದೆಯಲ್ಲ, ಅದಕ್ಕೆ ನಾನು ಅನ್ನೋದು ಇಲ್ಲ, ಶಾಶ್ವತ ಅನ್ನೋದು ಇಲ್ಲ. ಅದಕ್ಕೆ
ಅದು ನೀನು ಅಂದ್ರೆ ನೀನು ಅಂದ್ರೆ ಕಲ್ಪಿತವಾಗಿ ಇಟ್ಕೊಂಡು ನಾನು ಈಗ ಅಲ್ಲ ಅನ್ನಕ್ ಅದು ನೀನು ಅಂತ. ಅದು ನಾನು ನೀನು ಇಟ್ಕೊಂಡಿರೋ ನಾನು ಅದು ಗೊತ್ತಾಗತ್ತೆ ಕಣ್ರೆ. ಅಷ್ಟ ನೀನು ಟ್ರಿಕ್ ಅದು. ಅರ್ಥ ಆಯ್ತಾ ಇಷ್ಟು ಗೆದ್ದ. ಇಲ್ಲ ಚಿರುಕಿದನು ಫಣಿರಾಯ ಅಂತ ಅಲ್ಲೂ ಒದ್ದಾಡ್ತಾ ಇದ್ದಾರೆ, ಚಿರುಕಾಡ್ತಾ ಇದ್ದಾರೆ. ಏನಿದು ಅರ್ಥ ಆಗೋಲ್ಲ, ಏನೋ ಆಂಬಿಗ್ಯೂಟಿ, ಏನು ಕನ್ಫ್ಯೂಷನ್, ಏನೋ ಅರ್ಥ ತಲೆ ಕೂದ ಕಿತ್ಕೊಂಡ್ಬಿಡ್ತೀನಿ ಅನ್ಸತ್ತೆ. ಅಷ್ಟೇ ಏನು ತಸ್ಯ ಮಮತೆ ಏಕಾತ್ಮಕತೆ, ನನಗೂ ಅವನು ಏಕಾತ್ಮತೆ, ಒಂದೇ ರೂಪ, ಏಕಸ್ವರೂಪ. ಸ್ವಾತ್ಮ ಅನ್ನೋದು ಆತನಿಗೆ ಯಾವಾಗ್ಲೂ ತೋರ್ಕೊಂಡದ್ದಾಗಿದೆ. ಅಲ್ಲ, ಯಾವಾಗ್ಲೂ ತೋರ್ಕೊಳ್ಳೋದು ಅಂತಂದ್ರೆ ಅದು ಕ್ರಿಯೆ ಅಲ್ಲಪ್ಪ. ಯಾವಾಗ್ಲೂ ಅಂದ್ರೆ ವರ್ತಮಾನ ಅಂದ್ರೆ ಇಲ್ಲ ಅಷ್ಟೇ. ಅಹಮೇವ ಸರ್ವಾತ್ಮೈಕತ್ವದರ್ಶಿ ಇತ್ಯೇತತ್. ಯಸ್ಮಾಚ್ಚ ಅಹಮೇವ ಸರ್ವಾತ್ಮೈಕತ್ವದರ್ಶಿ ಇತ್ಯೇತತ್. ಆದ್ರಿಂದ ನಾನೇ ಸರ್ವಾತ್ಮಕತ್ವದರ್ಶಿ ಆಗಿರುತ್ತೇನೆ ಅಂತ ಕನ್ನಡ ಬಿಟ್ಟೋಗ್ಬಿಟ್ಟಿದೆ ಅಲ್ವಾ? ಅದು ಅರ್ಥ ಅಲ್ಲಪ್ಪ. ಆಮೇಲೆ ಸರ್ವಾತ್ಮಕದರ್ಶಿ ಅಂತ ಕನ್ನಡ ಬಿಟ್ಟೋಗಿದೆ. ಆದ್ರಿಂದ ನಾವು ಒಬ್ಬರಿಗೊಬ್ರು ಪರೋಕ್ಷವಾಗುವುದಿಲ್ಲ. ಎಲ್ಲರ ಆತ್ಮನು ಒಬ್ಬನೇ ಎಂದು ತಿಳ್ಕೊಂಡ್ರು ನಾನೇ ಆಗಿರುತ್ತಾನೆ. ಎಲ್ಲರ ಆತ್ಮನು ಒಬ್ಬನೇ ಎಂದು ತಿಳಿದುಕೊಂಡ್ರು ನಾನೇ ಆಗಿರುತ್ತಾನೆ ಎಂದು ತಗೊಂಡು ಆಮೇಲೆ ಅಲ್ಲಿ ತಗೋಬೇಕು. ಎಲ್ಲರ ಆತ್ಮನು ಒಬ್ಬನೇ ಎಂದು ತಿಳ್ಕೊಂಡ್ರು ನಾನೇ ಆಗಿರುತ್ತಾನೆ. ನಾನೇ ಆಗಿರುತ್ತಾನೆಯೋ ನಾನೇ ಆಗಿರುತ್ತೇನೆಯೋ. ದರ್ಶಿಯಾದಂತಹ ಜ್ಞಾನಿಯೂ ನಾನೇ ಆಗಿರುತ್ತಾನೆ. ನಾನೇ ಆಗಿರುತ್ತಾನೆ ಅಂದ್ರೆ ಅವನು ನಾನಾಗಿರುತ್ತಾನೆ ಅಂದ್ರೆ ಅವನು ನಾನಾಗಿರುತ್ತೇನೆ ಅಂದ್ಕೊಂಡಿರ್ತಾನೆ, ಇವನು ನಾನಾಗಿರುತ್ತಾನೆ ಅಂತ ಹೇಳಿದೆ. ಶಬ್ದದಲ್ಲಿ ಬರುವ ಇದೇ ಹೊರತು ವಿಶೇಷ ಹೊರತು ಅನುಭವದಲ್ಲಿ ವಿಶೇಷ ಏನಿಲ್ಲ. ಪೂರ್ವ ಶ್ಲೋಕಾರ್ಥಂ ಬ್ರಹ್ಮೋದ್ದೇಶ ಮನೋಜ ತತ್ಫಲಂ ಮೋಕ್ಷೋ ಅಭಿಧೀಯತೆ. ಪೂರ್ವ ಶ್ಲೋಕಾರ್ಥಂ ಸಮ್ಯಕ್ ದರ್ಶನಂ ಅನೂದ್ಯ ತತ್ಫಲಂ ಮೋಕ್ಷೋಭಿಧೀಯತೆ. ಹಿಂದಿನ ಶ್ಲೋಕದ ಅರ್ಥವಾದ ಸಮ್ಯಕ್ ದರ್ಶನ ಅಂದ್ರೆ ಶ್ಲೋಕಕ್ಕೆ ಅರ್ಥ ಸಮ್ಯಕ್ ದರ್ಶನವೇ, ಆತ್ಮಜ್ಞಾನವೇ ವಿಷಯ. ವಾಸುದೇವಾಖ್ಯಂ ಪರಂ ಬ್ರಹ್ಮ ವಿಷಯ. ಇದು ಆತ್ಮೈಕತ್ವ ದರ್ಶನ ವಿಷಯ ಆತ್ಮಿಕ ದರ್ಶನವೇ ವಿಷಯ ಗೀತೆಗೆ. ಹಾಗೆ ಹಿಂದಿನ ಶ್ಲೋಕದ ಅರ್ಥ ಅಭಿಪ್ರಾಯ ವಿಷಯ ಏನು ಅಂದ್ರೆ ಸಮ್ಯಕ್ ದರ್ಶನವೇ ಶ್ಲೋಕಕ್ಕೆ ವಿಷಯ, ಟಾಪಿಕ್. ಆ ಸಮ್ಯಕ್ ದರ್ಶನವನ್ನು ಅನುವಾದ ಮಾಡಿಕೊಂಡು ಅದಕ್ಕೊಂದು ಫಲ ಹೇಳ್ಬೇಕಲ್ಲ. ಫಲ ಹೇಳಿದ್ರೆ ಅದಕ್ಕೆ ಇಂಥ ಜ್ಞಾನ ಪಡ್ಕೊಳ್ಳಿ. ಏನಕ್ಕೆ ಸಮ್ಯಕ್ ದರ್ಶನ ಪಡ್ಕೊಂಡ್ಬಿಟ್ರೆ ಹೇಗಿದ್ದು ನೀವು ನನ್ನಲ್ಲೇ ಇರ್ತಿದ್ದಿ ಕಣ. ಏನ್ ಮಾಡುದು ಹಾಗೆ. ಇದು ಒಂದು ಕಲ್ಲಿಗೆ ದಾರ ಕಟ್ಟಿ ಎಷ್ಟು ಜೋರ ಎಸಿದ್ರು ಕೂಡ ಕಲ್ ಕೆಳಕ್ಕೆ ಬರುತ್ತೆ, ಮೇಲೆ ಹೇಳ್ತದ್ದು. ಕಲ್ ಕೆಳಕ್ಕೆ ದಾರ ಮೇಲಕ್ಕಾಗೋ, ಕಲ್ ಮೇಲಕ್ಕೆ ದಾರ ಕೆಳಕ್ಕಾಗೋದಿಲ್ಲ. ಸ್ವಭಾವ. ಎಷ್ಟೇ ಕಲ್ ಕಟ್ಟಿ ಒಂದು ಕಲ್ಲಿಗೆ ದಾರ ಕಟ್ಟಿ ಹೆಂಗೆ ಎಸ್ತರು ಕೂಡ ದಾರ ಅಡಿಗೆ ಕಲ್ ಮೇಲಕ್ ಆಗೋದಿಲ್ಲ, ಕಲ್ಲೇ ಕೆಳಕ್ಕೆ ದಾರ ಹೆಂಗೆ ಇದೆ. ಇವ್ನು ಅವನಲ್ಲೇ ಇರ್ತಾನೆ ಹೊರತು ಏನ್ ಮಾಡುದು ಅವ್ನು ಬೇರೆ ಕಡೆ ಇರೋಕ್ ಆಗೋದೇ ಇಲ್ಲ. ಸರ್ವಥಾ ವರ್ತಮಾನೋಪಿ ಇದನ್ನು ಸರ್ವಭೂತ ಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ. ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ. ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಅದಕ್ಕೆ ಆದ್ದರಿಂದಲೂ ನಾವು ಒಬ್ಬರಿಗೊಬ್ಬರು ಬ್ರಾಕೆಟ್ ನಾವು ಒಬ್ಬರಿಗೊಬ್ಬರು ಮೋಕ್ಷ ಆಗುವುದಿಲ್ಲ ಎಂದು ಆದ್ದರಿಂದ ಅಭಿಪ್ರಾಯ. ಅದೇ ಯಸ್ಮಾಚ್ಚ ಅಷ್ಟಕ್ಕೆ ಇಟ್ಕೊಂಡಿದ್ದಾರೆ.
ಅದು ಕೂಡ ಅಹಮೇವ ಸರ್ವಾತ್ಮಕ ಕೃಷಿ ಕೇಳಿದ್ರಲ್ಲ, ಸ್ವಾಮಿಗಳು ಅದನ್ನ ವ್ಯಾಖ್ಯಾನಕಾರರು ಮುಂದೆ ತಗೊಂಡಿದ್ದಾರೆ. ಅಲ್ಲ, ಈ ಅಹಮೇವ ಸರ್ವಾತ್ಮಕದರ್ಶಿ ಅನ್ನೋದನ್ನ ಈ ಅನುವಾದದಲ್ಲಿ ಮತ್ತು ಎಲ್ಲರ ಆತ್ಮನು ಒಬ್ಬನೇ ಎಂದು ತಿಳಿದುಕೊಂಡಿರುವುದು ನಾನೇ ಅಂತ ಅಲ್ಲಿ ಸೇರಿಸ್ಬಿಟ್ಟು ಅಷ್ಟಕ್ಕೆ ಪ್ಲಸ್ ಇನ್ನೊಂದು ಲೈನು ವ್ಯಾಖ್ಯಾನಕಾರರು ಮುಂದೆ ತಗೊಂಡಿದ್ದಾರೆ, ಸ್ವಾಮಿಗಳು ಮುಂದೆ ತಗೊಂಡಿದ್ದಾರೆ. ಪ್ರಕಾಶ ಒಂದು ಇಲ್ಲಿವರೆಗೆ ಈ ಶ್ಲೋಕ ಏವ ಭವತಿ ಯಸ್ಮಾತ್ ಅಷ್ಟು ಮುಂದೆ ತೊಗೊಂಡಿದ್ದಾರೆ. ಏವಂ ಭವತಿ ಮಾಡ್ಕೊಂಡಿದ್ದಾರೆ. ಏವ ಭವತಿ ಶುರು ಆಗಲ್ಲಪ್ಪ. ಅನ್ಯ ಯೋ ಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಯೋಗಿ ಮೈ ವರ್ತತೆ ಕಿಂಚಿದ ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಯೋಗಿ ಮಯಿ ವರ್ತತೆ. ಸರ್ವಭೂತಃ ಸ್ಥಿತಂ ಯಃ ಮಾಂ ಭಜತಿ ಏಕತ್ವಂ ಆಸ್ಥಿತಃ ಸರ್ವಥಾ ವರ್ತಮಾನಃ ಅಪಿ ಸಹ ಯೋಗಿ ಮಯಿ ವರ್ತತೆ. ಇಲ್ಲಿ ಪೂರ್ವಾರ್ಥಕ್ಕೆ ಅರ್ಥ ಬಿಟ್ಟು ಹೋಗ್ಬಿಟ್ಟಿದೆ. ಇಲ್ಲಿ ಇದಕ್ಕೆ ಇಲ್ಲಿ ಅರ್ಥ ಬರ್ಕೋಬೇಕು. ಸರ್ವಭೂತ ಸ್ಥಿತಂ ಸರ್ವೇಷು ಬ್ರಹ್ಮಾದಿ ಸ್ಥಾವರಾಂತೇಷು ಭೂತೇಷು ಸ್ಥಿತಂ ವರ್ತಮಾನ ಮಾಂ ನಾರಾಯಣಂ ಯಃ ಸನ್ಯಾಸಿ ಭಜತೆ ಸೇವತೆ ಏಕತ್ವಮಾಸ್ಥಿತಃ ಜೀವ ಬ್ರಹ್ಮಾತ್ಮಕದರ್ಶಿ ಸನ್ ಇತ್ಯರ್ಥಃ. ಬರ್ತದ ಬರ್ಕೋಬೇಕಾ? ಸರ್ವಥಾ ವರ್ತಮಾನಪಿ ಇದೆ. ಈ ಶ್ಲೋಕದ ಪೂರ್ವಾರ್ಧ ಭಾಷೆಯು ಅಚ್ಚರಿಯಲ್ಲಿ ಕಾಣುವುದಿಲ್ಲ. ಬರ್ಕೋಬೇಕು ಹೀಗೆ. ಸರ್ವಭೂತ ಸ್ಥಿತಂ ಸರ್ವೇಷು ಬ್ರಹ್ಮಾದಿ ಸ್ಥಾವರಾಂತೇಷು ಭೂತೇಷು ಸ್ಥಿತಂ ಸ್ಥಿತಂ ವರ್ತಮಾನಂ ಮಾಂ ನಾರಾಯಣಂ ಸರ್ವೇಷು ಬ್ರಹ್ಮಾದಿ ಸ್ಥಾವರಾಂತೇಷು ಭೂತೇಷು ಸ್ಥಾವರಾಂತೇಷು ಭೂತೇಷು ಸ್ಥಿತಂ ವರ್ತಮಾನಂ ಮಾಂ ನಾರಾಯಣಂ ಯಃ ಸನ್ಯಾಸಿ ಭಜತೆ ಸೇವತೆ. ಯಾಕೆ ಪೆಂಡಕಮ್ಮ ಭೂತಗಳಲ್ಲೂ ಇದ್ಕೊಂಡಂತಹ ನನ್ನನ್ನ ಏಕತ್ವವನ್ನ ಆಶ್ರಯಿಸಿಕೊಂಡು ಯಾರು ಸೇವಿಸುತ್ತಾನೋ ಹಾಗಾಗಿ ಭಜತ್ ಏಕತ್ವವಾದ. ಇಲ್ಲಿ ಯಾವ ದೇವಸ್ಥಾನದಲ್ಲೂ ಯಾವ ಭಕ್ತರು ಕೂಡ ಏಕತ್ವ ಮಾಡ್ಬೋದು. ನೀನು ನಾನು ಅಂದ್ಕೊಂಡೆ ಪೂಜಿಸ್ತಾನೆ ಹೊರತು ನಾನೇ ಅವನು ಅಂತಲ್ಲ. ನರಸಿಂಹಸ್ವಾಮಿ ಹತ್ರ ಹೋಗ್ತು, ನರಸಿಂಹಸ್ವಾಮಿ ನೀನ್ ದೊಡ್ಡವನು ಮಾಡೋ ಅಂತ ಹೇಳಿ ಎಲ್ಲಿ ಎಲ್ಲಿ ಮುಖ ಕಾಣೋದಲ್ಲ ಕಣ್ ಕಾಣೋದಲ್ಲ ಅಂದ್ರೆ ಹಂಗ್ ನೋಡ್ತಾನೆ ಹೊರತು ಲೈಟ್ ಬಿಟ್ಟು ಬೇಕು ನೋಡ್ಬೇಕೆ ಹೊರದು ಎಲ್ಲಿದೆ ಬಾಯಿ ಎಲ್ಲಿದೆ ಮೂಗು ಏನೋ ಲಕ್ಷಿ ಎಲ್ಲಿದ್ದಾಳೆ ಅಂತ ನಂಗೆ ಅಷ್ಟು ಕ್ಲಿಯರ್ ಕಾಣಿಲ್ಲಪ್ಪ ಅಲ್ಲಿ. ಎಲ್ಲ ಇದಾಗಿದೆ ಅಷ್ಟೇ. ನಾನು ಕಳ್ಕೊಳ್ಬೇಕಾಯ್ತು ಅನ್ಕೊಂಡೆ. ಆಮೇಲೆ ಇದ್ಕೊಂಡಿರುವ ನನ್ನನ್ನ ಏಕತ್ವವನ್ನ ಅಂದ್ರೆ ಏಕರೂಪವನ್ನ ಅಖಂಡ ಪರಿಪೂರ್ಣ ಸಚ್ಚಿದಾನಂದ ರೂಪವನ್ನ ಆಶ್ರಯಿಸಿಕೊಂಡು ಯಾವಾಗ ಸೇವಿಸುತ್ತಾನೋ ಅಂದ್ರೆ ಆತ್ಮರೂಪದಿಂದ ನಾನೇ ಆಗಿದ್ದೀನಿ ಕಂಡ್ಕೊಳ್ತಾನೋ ಅವನು ಹೆಂಗೆ ಇರಲಿ. ನಮ್ಮ ಲೋಕದಲ್ಲಿ ನಾವು ಪ್ಯಾಂಟ್ ಹಾಕೊಂಡಿದ್ದಾರೆ ಅವರೇ ಜ್ಞಾನಿಗಳು, ಅವರು ಉಚ್ಚರಿಸಿದ ಏನೋ ಅಂತ ಕಲ್ಪನೆ ಇತ್ತು. ನಮ್ಮ ತುಕಾಮಾಯಿಗಳು ಅವರು ನಾಯಿ ಇಟ್ಕೊಂಡು ಈರುಳ್ಳಿ ರೊಟ್ಟಿ ಅವರಂತ ಜ್ಞಾನ ಹೋಗ ಮಾರ ಯಾವ ಜ್ಞಾನ. ಈ ನಮ್ ಬುದ್ಧಿಗೆ ಪಂಚ ಉಟ್ಕೊಂಡೇ ಇರ್ಬೇಕು, ಈ ರೀತಿಯಾಗಿ ವಿಷಯ ಏನೇನೋ ಕಲ್ಪನೆ ಇರುತ್ತಲ್ಲ, ಅದು ಹೋಗೋದಕ್ಕೆ ಎಷ್ಟೋ ಟೈಮ್ ತಗೊಳತ್ತೆ. ಓಹೋ ನಮ್ ಭ್ರಾಂತಿ ಅಲ್ವಾ? ಕೆಟ್ಟ ಭ್ರಾಂತಿ ಇದು. ಯಾಕ? ಹಾ ಭಾರಿ ಅನ್ಯಾಯ ಇದು. ಅನ್ಮಿಷಮೆಂಟ ಕರೆಕ್ಟ್. ಇಮ್ಯುನಿಟಿ ಮೈಂಡು. ಗುರುಗಳೇ ನೆಕ್ಸ್ಟ್ ಲೈನ್ ಮೀನಿಂಗ್ ಹೇಳ್ತೀರಾ? ಅದು ಸರ್ವಥಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ. ಸರ್ವಥಾ ಅಂದ್ರೆ ಅವನು ಆಕಾರದಿಂದ, ಲಿಂಗದಿಂದ, ಜಾತಿಯಿಂದ, ವೃತ್ತಿಯಿಂದ ಹೇಗೆ ಇರ್ಲಿ ಅವನು ವೃತ್ತಿ ಅವನು ಧರ್ಮವೇ ಆದಂತೆ ಮಾಂಸ ಮಾಡ್ತಾ ಇರ್ಲಿ, ಆಕಾರದಿಂದ ಅವನು ಬೇರೆ
ಹೆಣ್ಣೋ ಗಂಡು ಆ ರೀತಿಯಾಗಿರ್ಲಿ, ಲಿಂಗದ ಹೆಣ್ಣು ಗಂಡಾಗಿರ್ಲಿ, ಆಕಾರದಿಂದ ಚಿಕ್ಕವನು ದೊಡ್ಡವನು ಆಗಿರ್ಲಿ, ಯಾವುದೇ ರೀತಿ ಇದ್ರು ಕೂಡ ಈ ಜ್ಞಾನ ಇದೆ, ಈ ಅನುಭವ ಇದೆ ಅಂತ ಆದ್ರೆ ಆ ಯೋಗಿ ನನ್ನಲ್ಲೇ ಇರ್ತಾನೆ, ಅವ್ನು ನಾನೇ ಆಗಿರ್ತೀನಿ. ವೃತ್ತಿ ಯಾವ್ದಾದ್ರು ಹೆಂಗಾದ್ರೂ ಇರ್ಲಿ ಅಂದ್ರೆ ಅರ್ಥ ಏನಾದ್ರೂ ಯೋಚನೆ ಮಾಡ್ಕೊಂಡು ಕೆಟ್ಟವನಾದ್ರೂ ಪರವಾಗಿಲ್ಲ ಅನ್ನೋದಾಗುತ್ತೆ. ಬಾಹ್ಯ ರೂಪದಿಂದ ಹೇಗಾದ್ರೂ ಕಾಣ್ತಿರ್ಲಿ ಅಂತ ನೋಡೋರಿಗೆ ಅವನು ಬಾಹ್ಯ ರೂಪದಿಂದ ಹೇಗೆ ಕಾಣ್ತಾ ಇದ್ರು ಅವ್ನು ನನ್ನಲ್ಲೇ ಇರ್ತಕ್ಕವನು, ಅವನು ಜ್ಞಾನಿ, ಅವನು ನನ್ನನ್ನು ಕಂಡ್ಕೊಂಡು ನನ್ನಲ್ಲೇ ಮುಳುಗಿದವನೇ ಹೊರತು ಹೊರಡೆಯಿಂದ ಅವನು ಕ್ರಿಶ್ಚಿಯನ್ನೋ ಮುಸ್ಲಿಮೋ ಹೆಂಗಸೋ ಶೂದ್ರನೋ ಗಂಡೋ ಅದು ಹುಡುಗನೋ ದೊಡ್ಡನೋ ಅಂಗವಿಕಲನೋ ಸಾಂಗನೋ ಹೆಂಗಾದ್ರೂ ಇರ್ಲಿ ಅವನು ನೋಡೋ ಕಾರಣಕ್ಕೆ ಜನರಿಗೆ ಕಾಣೋದಕ್ಕೆ ನಮ್ಮ ಇವ್ರು ಹೇಳೋರು ರಾಮ್ಪುರದಲ್ಲಿ ರಾಂಚಿ ಪ್ರಸನ್ನ ಅವರು ಯಾವುದೋ ಒಂದು ಇದರಲ್ಲಿ ಬಿಹಾರದಲ್ಲಿ ಮಲ್ಕೊಂಡೇ ಇರ್ತಿದ್ದಂತೆ, ಅಲ್ಲೇ ಮಲಮೂತ್ರ ಮಾಡ್ಕೊಳ್ತಿದ್ದಂತೆ. ಅಲ್ಲಿ ಮಲಮೂತ್ರ ಆಗಿರಲ್ಲ, ಅಲ್ಲೇ ಅವು ಇಟ್ಟಿದ ಆಹಾರ ತಿಂತಾನೆ ಇರ್ಲಿಲ್ಲ ಅಂತೆ, 3-4 ದಿವಸ ಹಂಗೆ ಕೊಳ್ಸೋಗ್ತಿತ್ತು, ಅವಾಗ ಹೋಗ್ತಿದ್ದಂತೆ. ಅವನೇನಾದ್ರು ಒದ್ದು ಬಿಟ್ಟ ಅಂದ್ರೆ ಆ ಒದಿಸ್ಕೊಂಡವ್ರಿಗೆ ಅಷ್ಟೇ ವಿಷಯ ಉದುರು ಬಿಡೋದಂತೆ, ಚಿಕ್ಕಾವಟೆ ಕೋಟಿಗಟ್ಟಲೆ ವಿಷಯ. ಪ್ರಸನ್ನ ಬರ್ರಿ ಹೇಳಿ ಅವ್ರ ವಿಷಯ. ಈಗ ಸದರ್ ಬಜಾರ್ಲಿ ಲಾತ್ಮಾರ ಬಾಬಾ ಅಂತ ಹೇಳೋರು ಅವ್ರಿಗೆ, ನಾ ಇದೆ ನೋಡಿದೀನಿ. ಅವರು ಮುಸಲ್ಮಾನರು ಅಂತ ಹೇಳ್ತಾ ಇದ್ರು ಅವ್ರಿಗೆ. ಅವರು ತುಂಬಾ ನಿಂತ್ಕೊಳ್ಳೋರು, ಅವ್ರ ಅಂಗಡಿ ಮುಂದೆ ಮಲಗಿರೋರು ಅಷ್ಟೇ ಅಪ್ಪ. ಯಾವಾಗ ಹೇಳೋರು ಏನೋ ರೊಟ್ಟಿ ತಿಂದ್ರು ಪಾತ್ರೆ ಎಸೆಯೋರು, ಅವ್ರ ನಡವಳಿಕೆ ನಮ್ಗೆ ಅರ್ಥ ಮಾಡ್ಬೇಕಾಗ್ತದೆ ಏನೋ ಅಂದ್ಬಿಟ್ಟು. ಆದ್ರೆ ಅವ್ರ ಅಕಸ್ಮಾತ್ ಬೈ ಚಾನ್ಸ್ ಒಂದ್ಸರಿ ಒದ್ರು ಅಂದ್ರೆ ಆ ಭಕ್ತನಿಗೆ ಅವನ ಜೀವನದಲ್ಲಿ ಅಷ್ಟೇ ಸಿಕ್ಬಿಡುತ್ತೆ, ಅಷ್ಟು ಪುಣ್ಯ ಮಾಡಿರುತ್ತೆ, ಅಷ್ಟೊಂದು ಸುಖ ಸಿಗುತ್ತೆ ಅವನ್ಗೆ. ಅಂತ ಜಾಗದಿಂದ ತೊಂದರೆ ಆಯ್ತು ಅಂತ ಅಂಗಡಿಯವನು ಅವ್ರಿಗೆ ಬೇರೆ ಕಡೆ ತಗೊಂಡ್ಬಿಟ್ಟು ಕಳಿಸ್ಬಿಡ್ತಾನೆ. ಅವನು ಒಂದೇ ವರ್ಷ ಪಾಪರ್ ಆಗ್ಬಿಡ್ತಾನೆ ಅಂಗಡಿಯವನು, ಆ ಬೇರೆ ಅಂಗಡಿ ಉದ್ಧಾರ ಆಗ್ತಾನೆ ಅವ್ರ ಅಂಗಡಿ ಮುಂದೆ ಮಲಗಿದ್ದಕ್ಕೆ. ಆಮೇಲೆ ಅವ್ರು ಸತ್ತ ಮೇಲೆ ರಾಯಪುರದ ಸಿಟಿ ಒಳಗೇನೆ ನವಾಬ್ ಅಲಿ ಅವ್ರ ಜಂಗ್ ಅಂತ ಅವ್ರ ಮಗ ಡಿಸಿ ಆಗಿದ್ರು, ಅಲ್ಲೇ ಜಾಗ ಕೊಟ್ಟು ದೊಡ್ಡ ಇದ್ ಕಟ್ಟಿದ್ದಾರೆ ಅವ್ರಿಗೆ. ತುಂಬಾ ಜನ ವರ್ಷಕ್ಕೊಂದ್ಸರಿ ದರ್ಗಾ ಆಗತ್ತೆ, ಅಲ್ಲಿ ಥ್ರೂ ಔಟ್ ಇಂಡಿಯಾ ಜನ ಹೋಗ್ತಾರೆ. ಲಾತ್ಮಾರ ಬಾಬಾ ಅಂತ ಹೇಳ್ತಾ ಇದ್ರು ಅವ್ರಿಗೆ. ಮುಸ್ಲಿಂ ನೋಡಿ, ಭಗವಂತ ಮುಸ್ಲಿಮ್ಗೆ ಬೇರೆ ಅಲ್ಲ, ಕ್ರಿಶ್ಚಿಯನ್ಗೆ ಬಲ, ಹಿಂದುಳಿಗೆ ಹತ್ರ ಅಲ್ಲ. ಪರಮಾತ್ಮ ಎಲ್ಲರಿಗೂ ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ ಅಂದ್ಬಿಟ್ಟ ಅವನು. ಎಲ್ಲ ಭೂತಗಳು ಏಕರೂಪನಾಗಿದ್ದೀನಿ ಕಣ, ನನಗೆ ಯಾರು ಹೆಚ್ಚಿಲ್ಲ ಯಾರು ಕಮ್ಮಿ ಇಲ್ಲ, ಅದನ್ನ ಭ್ರಾಂತಿ ಪಡ್ಕೋಬೇಕಷ್ಟೇ ಅಂತ ದಂಡ. ಅಲ್ಲಿದ್ರೆ ನೆಕ್ಸ್ಟ್ ಇದ್ದವ್ರ ಮೂಕ್ಪುಡಿ ಮೂಕ್ಪುಡಿ ನಮ್ಮ ಕುಮಾರಪುರಗಳು ಹೋಗ್ಬಿಟ್ರು. ನಾನು ಹರಿದ್ವಾರದಲ್ಲಿ ಒಬ್ಬ ಬಾಬಾ ನೋಡಿದ್ದೆ. ಒಂದು ಮೆಟ್ಲು ಇಳಿಯೋದು ಇದ್ರಲ್ಲಿ ಯಾವ ಘಾಟ್ ಬರ್ತದೋ ಅದೆಲ್ಲ ಹರಿದ್ಪುಡಿ ಇಲ್ಲ, ಇಲ್ಲಿ ಮಡ್ರಾಸ್ ಧರ್ಮಶಾಲೆ ಇದೆಯಲ್ಲ ಆ ಪಕ್ಕದ ಒಂದು ಇದು, ಅಲ್ಲಿ ಮೆಟ್ಲಲ್ಲಿ ಒಂದು ಇದ್ ಮಾಡ್ಕೊಂಡು ಗುಹೆ ಮಾಡ್ಕೊಂಡಿದ್ರು, ಒಳಗಿದ್ರು. ಅವ್ರು ತುಂಬಾ ಗಡ್ಡ ಬಿಡುವುದು, ಒಳಗೇ ಇರ್ತಿದ್ರು ಅವ್ರು, ಯಾವಾಗ ಒಳಗಿರೋದು. ನಾನು ಹೋಗಿ ನೋಡಿದ್ ಮಾಡಿದೆ. ಅವರು ನಂಗೆ ಹಿಂದಿ ಏನು ಬರ್ತಾರೆ 85 ಇಸ್ವಿ ಹೋದಾಗ ನಂಗೆ ಏನು ಅಂತ ಇಲ್ಲ. ಅವ್ರು ನೋಡ್ದೆ, ಅವ್ರು ನನ್ನ ನೋಡಿದ್ ಮಾಡಿದ್ರು. ಅಲ್ಲೊಬ್ಬ ಹೆಂಗ್ಸ್ ಹೊರಗಡೆ ಕೂತಿದ್ರು. ನಾನು ಏನು ಇದಾಗಿರ್ದೆ, ಬಡೆ ಬಾಬಾಜಿ ಬಡೆ ಮಹಾನ್ ಮಹಾಬಾಜಿ ಹೌದಾ ಅಂದ್ರೆ ಕೈ ಮುಗಿದೆ ನನ್ನ ಪಳಗ ಹೋದ. ಯಾರು ಅವ್ರನ್ನ ಮಾಡ್ತಿರ್ಲಿಲ್ಲಪ್ಪ, ಮಾತಾಡ್ತಿಲ್ಲ ಪುಣ್ಯಾತ್ಮ, ಒಳಗಡೆ ಕೂತಿದ್ದ. ಕಣ್ಣು ಒಳ್ಳೆ ತೇಜಸ್ಸಿತ್ತು, ಕಣ್ಣು ಇದಾಗಿತ್ತು, ಹೋಗಿದ್ದ ಅವನು ಪುಣ್ಯಾತ್ಮ. ಆದ್ರೆ ಅವರೆಲ್ಲ ಬಾಬಾ ಅಥವಾ ದೇವ್ರನ್ನ ತಿಳ್ಕೊಂಡವ್ರು ಹೆಂಗಾಗ್ತಾರೆ ಗುರುಗಳೇ? ಅವರೆಲ್ಲ ಏನೋ ಪ್ರಸನ್ನ ಅವ್ರು ಹೇಳಿದ್ರಲ್ಲ, ಅದು ನಶ ಎಂತದೋ ಅನ್ಕೊಂಡು ಮೂಗು ಅದೇನೋ ಅವ್ರು ಬೇರೆ, ಶಿವಣ್ಣಾಮಲೆ ಸ್ವಾಮಿ ಅವ್ರು ಬೇರೆ ಅಲ್ಲ. ಅವ್ರ ಸ್ವಾಮಿಗಳು ಹೆಂಗಾಗ್ತಾರೆ? ಅದೆಲ್ಲ ನಶ ಅದು ಮಾಡ್ತಾ ಇದ್ರೆ ಅಂತ ಅಲ್ವಾ? ಅದೆಲ್ಲ ತಪ್ಪಾಗುತ್ತೆ. ಅಲ್ಲ, ಸ್ವಾಮಿಗಳು ಹಾಕೋದಕ್ಕೆ ಸ್ವಾಮಿಗಳು ಕಾಯಿ ಬಟ್ಟೆ ಹೊಡ್ಬೇಕಾಗಿಲ್ಲ ರಾವಣಕ್ಕೆ. ಇಲ್ಲ ಗುರುಗಳೇ, ಏನಾದ್ರು ಡಿಸಿಪ್ಲಿನ್ ಅನ್ನೋದು ಇರ್ಬೇಕಲ್ವಾ? ಅದೆಲ್ಲ ಮಾಡಿದ್ರೆ ತಪ್ಪಲ್ಲ. ಅದನ್ನೇ ಹೇಳ್ತಾ ಇರೋದು ಸರ್ವಥಾ ವರ್ತಮಾನೋಪಿ ಅಂತ. ವಿಚಿತ್ರ ಇರ್ಬೇಕು, ಡಿಸಿಪ್ಲಿನ್. ಅದೇ ಡಿಸಿಪ್ಲಿನ್ ಅಂತಂದ್ರೆ ಇವಾಗ ಅವ್ರ ಮೊದಲಿಂದ ಬಾಲ್ಯದಿಂದ ಅಭ್ಯಾಸ ಇರುತ್ತಲ್ಲ, ಅದು ಶರೀರ ಒಗ್ಗಿಸ್ಕೊಂಡಿರುತ್ತೆ, ಇಟ್ಕೊಂಡಿರ್ತಾರೆ. ಅದೇನು ತುಂಬಾ ಏನು ವಿರುದ್ಧ ಏನಲ್ಲ ಆತ್ಮಜ್ಞಾನಕ್ಕೆ. ಇನ್ನು ಕಳ್ತನ ಮಾಡ್ತಿದ್ರು,
ವ್ಯಭಿಚಾರ ಮಾಡ್ತಿದ್ರು ಅಂದ್ರೆ ಅದು ತಪ್ಪು ಸರಿ. ಆದ್ರೆ ನಶ್ಯ ಸೇರೋದು ಅದೇನೋ ಒಂದು ಅಭ್ಯಾಸ ಇರುತ್ತಲ್ಲ, ಅದು ಒಂದು ಬಹಳ ಏನು ಆತ್ಮಜ್ಞಾನ. ಯಾಕಂದ್ರೆ ವಾರಣಾಸಿಯಲ್ಲೂ ಅದು ಕೂತ್ಕೊಂಡು ಅದು ಗಾಂಜಾ ಅದೇನೋ ಅದು ಮಾಡ್ತಾ ಇರ್ತಾರೆ, ಅದ್ರಿಂದಾನೇ ಅವ್ರಿಗೆ ದೇವ್ರು ಕಾಣಿಸ್ಬಿಡ್ತಾರೆ. ಅದ್ ನಿಜ ಇರುತ್ತೋ ಇಲ್ವೋ, ಆತ್ಮಜ್ಞಾನ ನಿಜ ಇರುತ್ತೋ ಇಲ್ವೋ ಅವ್ರಿಗೆ ಅಲ್ಲ. ನೀವ್ ಹೇಳಿದಂಗೆ ಅಂತ ಮೋಸ ಮಾಡೋರು ಇರ್ತಾರೆ, ಎಲ್ಲರೂ ನಂಬ್ಕೊಳಕ್ಕೂ ಆಗಲ್ಲ, ಎಲ್ಲರೂ ತಿರಸ್ಕಾರ ಮಾಡ್ಕೋಕ್ ಆಗಲ್ಲ. ಅದು ಅವ್ರವ್ರ ಅನುಭವ ಗೊತ್ತಾಗೋದೇ ಹೊರತು ನಾವು ಹೊರಗಡೆಯಿಂದ ನೋಡಿ ಗೇಜ್ ಮಾಡಕ್ಕಾಗಲ್ಲ ಯಾರನ್ನು. ಆದ್ರೆ ಗುರು ಅಷ್ಟೇ. ಆದ್ರೆ ಅಂತಾರೆ ಗುರುಗಳೇ, ಅದು ನಶ ಎಲ್ಲ ಮಾಡ್ತಾರಲ್ಲ ಅಂತವ್ರಿಗೆ ಅವ್ರಿಗೂ ಒಂಥರ ಆ ಸ್ಟೇಟ್ ಬರುತ್ತಂತೆ. ಅದು ಪತಾಂಜಲಿ ಸ್ಟೇಟ್ ತರ ಅನ್ಬೋದೇನೋ, ಅದ್ 1 ನಿಮಿಷಕ್ಕೆ ಬಂದು ಮತ್ತೆ ವಾಪಸ್ ಬಂದ್ಬಿಡ್ತಾರೆ, ಬಟ್ ಅದೇ ಸ್ಟೇಟ್ ಅನ್ಸುತ್ತೆ. ನಶೆ ಮಾಡಿದ್ರು ಅಷ್ಟೇ ಬರುತ್ತೆ ನಾನು ಹೇಳಲ್ಲ. ನಶೆ ಮಾಡಿದ್ರು ಅದ ಒಟ್ಟು ತತ್ವಜ್ಞಾನವೇ ಆ ಸ್ಥಿತಿ ತಂದ್ಕೊಡೋದು. ತತ್ವಜ್ಞಾನಕ್ಕೆ ವೇದಾಂತ ವಾಕ್ಯ ಬೇಕು, ಅದಕ್ಕೆ ಶಮನದ ಗುಣ ಬೇಕು, ಅದೇ ಇದು ಸಾಧನ. ಆದ್ರೆ ಮತ್ತೆ ಏನು ಹೇಳೋದು, ಆ ಗಾಂಜಾ ಕುಡಿದೇನು ಮಾಡೋದಲ್ಲ ಆತ್ಮಜ್ಞಾನ ಲಕ್ಷಣ ಅಲ್ಲ. ಆತ್ಮಜ್ಞಾನ ಆಗುತ್ತೆ ಗೊತ್ತಿಲ್ಲ, ಆದ್ರೆ ಅದು ಮೈಂಡ್ ಇದಾಗ್ಬಿಡುತ್ತೆ, ಸಬ್ಡ್ಯೂ ಆಗ್ಬಿಡುತ್ತೆ ಅಂತ. ಅದು ಲೆಕ್ಕ ಇಲ್ಲ, ಅದು ಲೆಕ್ಕ ಇಲ್ಲ. ಹೌದು, ಅದು ಒಂದು ಎಕ್ಸ್ಪೀರಿಯನ್ಸ್ ದ ಸೇಮ್ ಥಿಂಗ್ ಅಂತ ನಶ ನಮಗೂ ಬರುತ್ತೆ ದಿನ ರಾತ್ರಿ. ನಮಗೂ ಬರುತ್ತೆ. ಯಾರಿಗೂ ಸ್ವರೂಪ ಬಿಡಕ್ ಆಗೋದೇ ಇಲ್ಲ, ಸ್ವರೂಪದಲ್ಲೇ ಇರೋದು ಎಲ್ರೂ. ಸರ್ವಸ ಸರ್ವ ಪ್ರಕಾರೈ ವರ್ತಮಾನೋಪಿ ಸಮ್ಯಗ್ದರ್ಶಿ ಯೋಗಿ ಮಯಿ ವೈಷ್ಣವೇ ಪರಮೇ ಪದೇ ವರ್ತದೆ. ನೋಡಿ ಭಾಷೆಗೆ ಬರ್ಬಿಟ್ರು, ಯಾವ ರೀತಿಯಿಂದಲೂ ಎಲ್ಲಾ ಪ್ರಕಾರದಿಂದಲೂ ಇದ್ದವನಾದರೂ ಹೊರಗಡೆ ತೊಡಗಿಯಿಂದ ಸಮ್ಯಗ್ದರ್ಶಿ ಆಗ್ಬಿಟ್ಟಿದ್ರೆ, ತತ್ವವನ್ನು ಸರಿಯಾಗಿ ಕಂಡುಕೊಂಡವನಾಗಿದ್ರೆ ಆ ಯೋಗಿ ವಿಷ್ಣುವಾಗಿರುವ ನನ್ನಲ್ಲಿಯೇ ನೆಲೆ ನಿಂತವನಾಗಿರುತ್ತಾನೆ, ಪರಮಪದದಲ್ಲಿಯೇ ಇರುತ್ತಾನೆ ಹೊರತು ಅವನು ಉಪಾಧಿಗಳಲ್ಲಿ ಅಭಿಮಾನ ಪಟ್ಕೊಂಡು ಆಗಿರೋಲ್ಲ. ನಿತ್ಯ ಮುಕ್ತ ಏವ ಸಹ, ಎಂದೆಂದಿಗೂ ಮುಕ್ತನಾದವನೇ ಅವನು. ತತ್ವ ಕಂಡ್ಕೊಂಡ ಅಂದ್ರೆ ಕಂಡ್ಕೊಂಡ ಸಮಯದಿಂದ ಯಾವಾಗಲೂ ಮುಕ್ತನೇ. ಮುಂಚೆನೂ ಮುಕ್ತ ಸ್ವರೂಪನೇ, ಕಂಡ್ಕೊಂಡಿಲ್ಲವಾದ್ರಿಂದ ಮುಕ್ತ ಅಂತ ಅಂದ್ಕೊಂಡಿರಲ್ಲ. ಕಂಡ್ಕೊಂಡ್ಮೇಲೆ ಅಜ್ಞಾನ ಹೋದ ನಾನು ಮುಕ್ತನೇ ಅಂತ. ಈಗ ಮುಕ್ತನಾದೇನಲ್ಲ, ಸ್ವರೂಪವೇ ಮುಕ್ತ ಸ್ವರೂಪ, ಅದನ್ನು ಕಂಡ್ಕೊಂಡೇ ಗೊತ್ತು ಮಾಡ್ಕೋತಾನೆ. ನ ಮೋಕ್ಷಂ ಪ್ರತಿ ಕೇನಚಿತ್ ಪ್ರತಿಬದ್ಧತೆ ಇತ್ಯರ್ಥಃ. ನ ಮೋಕ್ಷಂ ಪ್ರತಿ ಕೇನಚಿತ್ ಪ್ರತಿಬದ್ಧತೆ ಇತ್ಯರ್ಥಃ. ಕಂಡ್ಕೊಂಡ್ಮೇಲೆ ಮೋಕ್ಷಕ್ಕಾಗಿ ಯಾರು ಅವನು ಅಡ್ಡಿ ಮಾಡಕ್ಕಾಗಲ್ಲ, ದೇವತೆಗಳಿಗೂ ಅಡ್ಡಿ ಮಾಡಕ್ಕಾಗಲ್ಲ, ಯಾರಿಗೂ ಅಡ್ಡಿ ಮಾಡಕ್ಕಾಗಲ್ಲ. ಕಂಡ್ಕೊಳ್ಳೋರಿಗೆ ಜ್ಞಾನಕ್ಕೆ ಅಡ್ಡಿ ಮಾಡ್ಬೋದು, ಜ್ಞಾನ ಆಗಿ ಮೋಕ್ಷಕ್ಕೆ ಅಡ್ಡಿ ಮಾಡಕ್ಕಾಗಲ್ಲ. ಜ್ಞಾನ ಆಗದೆ ಇರೋ ಹಾಗೇನೆ ಏನೋ ಪ್ರಲೋಭನೆ ಕೊಟ್ಟು ಐಶ್ವರ್ಯ ಕೊಟ್ಟು ಇದನ್ನ ಕೊಟ್ಟು ತಪ್ಪಿಸ್ಬೋದು ದಾರಿನ. ಜ್ಞಾನವಾದ್ಮೇಲೆ ಮಾತ್ರ ಏನು ಮಾಡಕ್ಕಾಗಲ್ಲ.